ಆ ಗ್ರಾಮಗಳಿಗೆ ಮೂಲಭೂತ ಸಮಸ್ಯೆಗಳೇ ಸೌಕರ್ಯಗಳೇನಿದೆ ಅದು ಒದಗಿಸ್ಕೊಡೋ ಕೆಲಸ ಸರ್ಕಾರದ ಜವಾಬ್ದಾರಿ ಇದೆ. ಸರ್ಕಾರನೇ ಮೈ ಮರೆತು ಕೂತ್ಕೊಂಡಾಗ ನಾವೇನ್ ಮಾಡಕ್ಕಾಗತ್ತೆ? ನಮ್ ಕೈಲಾದಷ್ಟು ನಾವು ನಮ್ಮ ಸಂಸ್ಥೆ ಕಡೆಯಿಂದ ಜೈ ಫೌಂಡೇಶನ್ ಕಡೆಯಿಂದ ಏನ್ ಮಾಡ್ಬೋದು ನೋಡಿ. ನೀವು ಬರಕ್ ಮುಂಚೆನೆ ಕೂಡ ಲೈನ್ ಮ್ಯಾನ್ ಸಿಕ್ಕಿದ್ರು. ಲೈನ್ ಮ್ಯಾನ್ಗೆ ಆಲ್ರೆಡಿ ಹೇಳಿ ಲೆಕ್ಕ ಕೂಡ ಕೇಳಿದೀವಿ ಎಷ್ಟು ಕಂಬಗಳು ಬರುತ್ತೆ ಅಂತ. ಅದ್ರ ಪ್ರಕಾರ ಎಷ್ಟು ಲೈಟಿಂಗ್ ವ್ಯವಸ್ಥೆ ಮಾಡ್ಬೇಕು ನಾನು ಮಾಡಿಸ್ಕೊಡ್ತೀನಿ. ನಂತರ ನಮ್ಮ ಇಂಜಿನಿಯರ್ಗಳನ್ನ ಎಲ್ಲ ಕರ್ಕೊಂಡ್ಬಂದು ಇದಕ್ಕೆ ಏನ್ ಮಾಡ್ಬೋದು ನಾನು ಮಾಡ್ಕೊಡ್ತೀನಿ. ಅಲ್ಲಮ್ಮ ನಮ್ಗೆ ಯಾವ ದಾರಿಗೆ ಅದು ನಾನು ಎಮ್ಎಲ್ಎ ಅಲ್ಲಮ್ಮ, ನಾವು ಚಾನಲ್ ಕಡೆಯಿಂದ ಬಂದಿರೋದು. ನಾವು ಪ್ರಚಾರ ತೋರಿಸ್ತಾ ಇದ್ವಿ. ನಾವು ರಾಜಕೀಯವ್ರಲ್ಲ ಓಟ್ ಹಾಕಕ್ಕ. ಅವ್ರಾದ್ರೆ ಏನೋ ಅನ್ಕೋಬಹುದು. ಈಗ ನಾನು ಬಂದು ನಿಮ್ಮ ಊರ್ ಬಗ್ಗೆ ಸಮಸ್ಯೆಗಳನ್ನ ಆಚೆ ತೋರಿಸ್ತಾ ಇದ್ವಿ. ನೀವೆಲ್ಲ ಊರ್ನವ್ರು ಹಳ್ಳಿಯವರೆಲ್ಲ ಸೇರಿ ಶಾಸಕರನ್ನ ಕೇಳ್ಬೇಕಮ್ಮ. ಪಂಚಾಯತ್ ಅವ್ರು ಏನ್ ಹೇಳ್ತಾ ಇದಾರಮ್ಮ? ಈಗ ನಿಮ್ಮೂರ್ ಪರವಾಗಿ ನಾನು ಅರ್ಜಿ ಕೊಡ್ತೀನಿ. ನಿಮ್ಮೂರ್ ಪರವಾಗಿ ನಾನು ಅರ್ಜಿ ಕೊಡ್ತೀನಿ. ಪಂಚಾಯತಿ ಅವ್ರಿಗೂ ಕೊಡ್ತೀನಿ, ಶಾಸಕರಿಗೂ ಕೊಡ್ತೀನಿ, ಸಂಸದರಿಗೂ ಕೊಡ್ತೀನಿ. ನಾನು ಬೇರೆಯವ್ರ ತರ ಅಲ್ಲ. ಈ ನಿಮ್ಗೇನು ನಿಮ್ ಪರವಾಗಿ ಊರ್ ಪರವಾಗಿ ಕೊಡ್ತೀನಿ, ಅದನ್ನ ನಿಮ್ಮೆಲ್ಲರಿಗೂ ನನ್ನ ಮೊಬೈಲ್ ವಾಟ್ಸ್ಆಪ್ ಗಳಲ್ಲಿ ಕಳ್ಸೋದು ಕೆಲಸ ಮಾಡ್ತೀನಿ. ನಾನು ಬಾಯಿ ಮಾತಲ್ಲಿ ಹೇಳೋರು ಬೇರೆ, ನಾನು ಕೆಲಸ ಮಾಡೋರು. ನಾನು ಖಂಡಿತವಲ್ಲಮ್ಮ. ತಿಳ್ಕೊಳೋದಕ್ಕಿಂತ ನಿಮ್ಗೆ ಒಳ್ಳೇದಾದ್ರೆ ಸಾಕು. ನಮ್ಗೆ ಅದೇ ಖುಷಿ. ನನಗೆ ಬೇರೆ ಏನು ಬೇಡ. ನನಗೆ ಈಗ ಇದು ನಿಮ್ಮೊಬ್ಬರದೇ ಅಲ್ಲ, ಇಲ್ಲಿ ಎಷ್ಟು ಕುಟುಂಬಗಳಿದಾವೆ, ಎಲ್ಲರಿಗೂ ಅನುಕೂಲ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಇದ್ ಮಾಡಿ. ನೀವು ಊರಿಗೆ ಹೆಜ್ಜೆ ಹಾಕಕ್ ಮುಂಚೆನೆ ನಾವು ಲೈನ್ ಮ್ಯಾನ್ ಮಾತಾಡಿದ್ವಿ. ನಾನು ಅದೇ ಹೇಳಿದೆ, ಒಳ್ಳೆ ಸಮಯಕ್ಕೆ ಬಂದಿದೀವಿ ನಾವು. ಬರ್ತಾ ಲೈನ್ ಮ್ಯಾನ್ ಅಲ್ಲೇ ಏನೋ ಮೆಜರ್ಮೆಂಟ್ ಮಾಡ್ತಾ ಇದ್ರು, ಮ್ಯಾಪಿಂಗ್ ಮಾಡ್ತಾ ಇದ್ರು. ಅಂದ್ರೆ ಏನೇನು ಇದಿದೆ ಅಂತ ಲೆಕ್ಕ ಕೊಡಿ ಅಂತ ಹೇಳಿದ್ವಿ. ಅಟ್ಲೀಸ್ಟ್ ಈಗ ಲೈಟಿಂಗ್ ವ್ಯವಸ್ಥೆ ಆದ್ರೆ ನಿಮ್ಗೆ ಅನುಕೂಲ ಆಗಲ್ವಾ? ಹೇಳಿ ರಾಮಕೃಷ್ಣ ಅವ್ರ. ಕತ್ಲಲ್ಲಿ ಹೋಗಕ್ಕೆ ಈಗ ಯಾಕೆ ಭಯ ಬೀಳ್ತಾ ಇದಾರೆ? ಊರಿಗೆ ಬರಕ್ ಯಾಕೆ ಭಯ ಬೀಳ್ತಾ ಇದಾರೆ? ಕತ್ಲು ಸಾಯಂಕಾಲ ಈಗ ರಾತ್ರಿ ಹೊತ್ತು ಏನೋ ಎಮರ್ಜೆನ್ಸಿ ಆಯ್ತು, ಹೆಂಗ್ ಹೋಗ್ತೀರಾ? ಬೆಳಕಿರ್ಬೇಕು ಅಲ್ವಾ? ಮೈನ್ ಬೇಕಾಗಿರೋದು ಅದು. ಮತ್ತೆ ಹೋಗ್ತಾ ಇರ್ತದ ಬರ್ತಾ ಇರ್ತದ. ಏನೋ ಮಕ್ಕಳೆಲ್ಲ ಎಷ್ಟು ಜನ ಇದಾರೆ ರಾಮಕೃಷ್ಣಪುರಲ್ಲಿ? ಒಂದ್ 30. ಯಾವ ಸ್ಕೂಲ್ ಹೋಗ್ತಾ ಇದಾರೆ ಎಲ್ಲರೂ? ಇಲ್ಲಿ ಪೋಷಿಟ್ಟಳ್ಳಿ 9th ಎಲ್ಲ ಚೆನ್ನಾಗಿ ಓದ್ತಾ ಇದಾರ? ಗುಯ್ಲಹಳ್ಳಿ ಸರ್ಕಾರಿ ಶಾಲೆ ಗೊತ್ತಾ ನಿಮ್ಗೆ? ಗುಯ್ಲಹಳ್ಳಿ ಅದನ್ನ ನಾನೇ ರೆಡಿ ಮಾಡ್ಸಿದ್ದು. ಚೆನ್ನಾಗಿದೆ, ಗೊತ್ತಾಯ್ತಾ ನಿಮ್ಗೆ? ಸ್ಕೂಲ್ ಡೆವಲಪ್ ಮಾಡಿ ಅಲ್ಲಿರೋ ಮಕ್ಕಳಿಗೆಲ್ಲ ಒಳ್ಳೆ ವ್ಯವಸ್ಥೆ ಮಾಡ್ತಾರದು. ಒಳ್ಳೆ ಬಟ್ಟೆ ಆಗ್ಬೋದು, ಫುಡ್ ಆಗ್ಬೋದು. ಯಾಕಂದ್ರೆ ನಮ್ಮ ಉದ್ದೇಶ ಏನಂದ್ರೆ ಪಾಪ ಸುಮನ್ ಟಿವಿ ಅವರು ನಿಮ್ಮ ಊರ್ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡಿದ್ದಾರೆ. ಇಲ್ಲ 3-4 ಸತಿ ಬಂದಾನೆ. ಯಾಕಂದ್ರೆ ಅವ್ರು ಹೇಳಿದ್ಮೇಲೆ ತಾನೇ ನಮ್ಗೆ ಗೊತ್ತಾಗೋದು. ನನ್ನಂತವ್ರು ಹಲವಾರು ಜನ ಇರ್ತಾರೆ. ಕಷ್ಟ ಹೇಳಿದ್ರೆ ಯಾರನ್ನ ಇದ್ ಮಾಡೋದು. ನಮ್ ಕೈಲಿ ಏನಾಗುತ್ತೋ ನಾವು ಮಾಡ್ಬೋದು. ಜೊತೆಗೆ ನಿಮ್ಮ ಮನವಿಗಳನ್ನ ನಿಮ್ ಪರವಾಗಿ ಈಗ ನೀವು ಕೇಳಿದ್ರೆ ಇವರೆಲ್ಲ ನಿರ್ಲಕ್ಷ್ಯ ತೋಡ್ತಾರೆ. ನಾನು ಯಾರಿಗೂ ಇದು ಮಾಡಲ್ಲ. ನಿಮ್ ಪರವಾಗಿ ನಾನು ನಿಂತ್ಕೊಂಡು ಅಲ್ಲಿನ ಮಾತಾಡಿ ಮನವಿ ಪತ್ರಗಳು ಕೊಟ್ಟು ಇದೇನ್ ನಾವು ಏನು ಇದನ್ನ ನಮ್ಮ ಏನು ಬಿಡಿಸ್ತಾರೆ ಏನಿದೆ ಅದಕ್ಕೆ ಪೈಪ್ಗಳು ಹಾಕ್ಸಿ ಅದನ್ನ ಸ್ವಲ್ಪ ಹೈಟ್ ಮಾಡೋ ಜೊತೆಗೆ ಲೈಟಿಂಗ್ ಜೊತೆಗೆ ಅದಷ್ಟಕ್ಕೆ ಸಾಕಾಗಲ್ಲ. ಮುಂದೆ ಏನೇನ್ ಬೇಕೋ ವ್ಯವಸ್ಥೆ ಹಳ್ಳಿಗಳಿಗೆ, ಯಾಕಂದ್ರೆ ಇದೊಂದು ಇದೆ ಅನ್ನೋದನ್ನ ಈ ಜನಪ್ರತಿನಿಧಿಗಳಿದಾರಲ್ಲ ಅವ್ರು ಮನವರಿಕೆ ಮಾಡ್ಕೊಳುವಂತ ಕೆಲಸ ನಾನು ಮಾಡ್ತೀನಿ. ಏನು ಇಲ್ಲ ಸರ್, ಮೋರಿ ಪೈಪ್ ಹಾಕ ಬದಲು ಕಣ್ಣಲ್ಲಿ ಬಿಟ್ಟು ಏನೋ ಸ್ವಲ್ಪ ಅವ್ರು ಮಾಡ್ತಾರೆ. ಅವ್ರ ಶಾಶ್ವತ ಪರಿಹಾರ ಬೇಕು. ಬೇಡ, ಅದನ್ನ ಏನು ಶಾಶ್ವತ ಪರಿಹಾರ ಬೇಕು. ಇವ್ರ ಕಡೆಯಿಂದ ಏನಾಗುತ್ತೆ ಇವ್ರ ಕಡೆಯಿಂದ ಯೋಜನೆಗಳಿದಾವೆ. ಅದನ್ನ ಮಾಡಿದ್ರೆ ಯಾರು ನೀವು ತಲೆ ಕೆಡ್ಸ್ಕೊಳಂಗಿರಲ್ಲ. ಆ ಯೋಜನೆಗಳನ್ನ ತರೋಂತ ಕೆಲಸ ಆಗ್ಬೇಕು ಇವತ್ತು. ಅರ್ಥ ಆಯ್ತಾ? ಇಲ್ಲಿ ನಮ್ಗೆ ನಿಜವಾಗ್ಲು ಇಲ್ಲಿ ಬಂದಿದ್ದು ನನ್ಗೆ ನಿಜವಾಗ್ಲು ಸಂತೋಷ. ಯಾಕಂದ್ರೆ ಇಲ್ಲಾಂದ್ರೆ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ನಿಮ್ದೊಂದು ಹಳ್ಳಿ ಇದೆ ಅಂತ ಹೇಳಿ. ಮಾಡೋಣ ಖಂಡಿತವಾಗ್ಲು ಬಾಲಾಜಿ ಅವರೆಲ್ಲ ಅರ್ಜಿ ಕೊಟ್ಟವ್ರು ನಮ್ ಚಿಕ್ಕಪ್ಪ ಎಲ್ಲರಿಗೂ ಹೋಗೈತಂತೆ. ಫುಲ್ ಎಲ್ಲ ಕೊಡ್ತೀವಿ ಸ್ಕೂಲು. ಇದು ಇದು ಮೋರಿ ಫಸ್ಟ್ ಇಲ್ಲಿ ಮಾಡಿದ್ರು ಒಂದು, ಮತ್ತೆ ಅದನ್ನ ಕಿತ್ತಾಕವ್ರೆ. ಈ ಡೈರೆಕ್ಟ್ ಕೆರೆಗೆ ಬಿಡಬಾರ್ದು ಅಂತ ಮತ್ತೆ ಇವ್ರ ಇದನ್ನ ಇದು ಮಾಡೋರು. ದಾರಿ ಬೇಕಂತ ನಮ್ಮ ಇಲ್ಲೇ ಅಂಗನವಾಡಿ ಮಾಡ್ಬೇಕು ಅಂತ. ಇದು ಇದೇನಿದು ಒಳಗಡೆ ಯಜಮಾನ್ರ? ಇದು ಹಸು ಮನೆ ಗುಡ್ಸಿಲ್ ಹಾಕೊಂಡು ಕಟ್ತಾ ಇತ್ತು. ಹಸು ಕಟ್ಟಾಕೋದಿಲ್ಲ. ಮಾಮೂಲಾಗಿ ಇಲ್ಲಿರೋ ಒಂದ್ 4-5 ಹಸುಗಳನ್ನ ಕಟ್ಟಾಕ್ತಾ ಇರ್ತಾರೆ. ಕುರಿಗಳಾಗ್ಬೋದು. ಇವ್ರ ಕೈಲಾಗಿರೋ ಸಾಧನೆ ನೋಡಿ.
ನಿಜಕ್ಕೂ ಇಲ್ಲಿ ಅಂಗನವಾಡಿ ಅವಶ್ಯಕತೆ ಇದೆ ಮಕ್ಕಳಿಗೆ. ಅದು ತುಂಬಾ ಆಗೈತೆ. ಏನ್ ಕೇಳ್ತಾವ್ರೆ ಪಂಚಾಯತಿನಾಗ PDOಗೆ ಹಂಗೆ ಕೇಳಿದಕ್ಕೆ ಮಾರನೇ ದಿವಸ ಲೈಟು ಚರಂಡಿ ಆವಾಗ ಕ್ಲೀನ್ ಮಾಡವ್ರೆ. ಪಂಚಾಯತ್ ಯಾರು ತಗೊಂಬೋದು ಡೀಟೇಲ್? ಇಲ್ಲ ನಂಬರ್ ಕೊಡಿ. ಮತ್ತೆ ಮಾಡ್ಕೊಟ್ರು, ಸಂತೋಷ. ಜೊತೆಗೆ ಅದನ್ನ ಮೊದ್ಲಾಕ್ ಮಾಡ್ಲಿಲ್ಲ. ಅದ್ರಲ್ಲಿ 90 ಜನ ಅವ್ರೆ ಸರ್ ಅದ್ರಲ್ಲಿ. ಹೌದಮ್ಮ. 30 ಜನ ಅವ್ರೆಲ್ಲ ಊರುಗಳೆಲ್ಲ ನೋಡು ನೋಡಿ, ಮಕ್ಕಳು ಅಂಗನವಾಡಿ ಒಂದಾಯ್ತು ಅಂದ್ರೆ ನಿಮ್ ಮಕ್ಕಳು ಇಲ್ಲೇ ಚಿಕ್ಕ ಮಕ್ಕಳು ಯಾರ್ಯಾರಿದ್ದಾರೆ ಇಲ್ಲೇ ಓದ್ಕೊಂಬೋದು. ನೋಟಿಸ್ ಕೊಟ್ಟೆ ಅವ್ರಿಗೆ, ಏಯ್ ಬಾ ಅದೇನೇನು ಕೆಲಸ ಮಾಡ್ಕೊಡು. ಪರ್ಮಿಷನ್ ಕೊಟ್ರು. AC ತಹಸೀಲ್ದಾರ್ ಹತ್ರ ಐತೆ ಆಲ್ರೆಡಿ. DC ಹೋಗ್ಬೇಕು, ಹೋಗಿ ಕೂತ್ಕೊಂಡು ಮಾಡಿಸಿ ಮುಂದೆ ಕಳಿಸ್ತೀನಿ. ಅಲ್ಲಿ ಆಗ್ಲಿಲ್ಲ ಅಂದ್ರೆ ವಿಧಾನಸಭಾ ಮುಂದೆ ಜರಿಮೆ ಮಾಡಿಸ್ತೇನೆ. PDO ಯಾರು ತಿಳ್ಕೊಳ್ಳಿ, ಇವ್ರದ್ದು ನಂಬರ್ ತಗೋ. PDO ಯಾರು? PDO ನಂಬರ್ ತಗೊಂಡ್ಬಿಡು. ಹೆಣ್ಣಿಗೆಲ್ಲ ಐತೆ. ಆ ಊರ್ ಬದಲು ಬೇರೆ ಹೆಸರಿಟ್ಟು ಯರಗಂಗಪ್ಪನು ನಮ್ಮ ತಾತ ಇಲ್ಲಿ ಅಭಿವೃದ್ಧಿ ಮಾಡೋರು. ಬೆಂಗಳೂರವ್ರು ನಾವು, ನಮ್ಮ ಅಪ್ಪ ಅವರು. ಅಲ್ಲ ಯರಗಂಗಪ್ಪನ ಬಗ್ಗೆ ಒಂದ್ ಹೆಸರು ಇಟ್ಬಿಡಿ. ಅಲ್ಲ ನೀವು ನಿಮ್ಮೂರು ಬೋರ್ಡ್ ನಾನು ಹಾಕ್ಸಿದ್ದೆ. ಅದು ಹೇಳಬೇಕು ಅಂತ ತಾವು ಹಾಕ್ಸಿದೀರಾ. ಚೊಕ್ಕನಹಳ್ಳಿ ಅಂತ ಇದ್ರೆ ನಿಮ್ಗೆ ಅಭ್ಯಂತರನಾ? ಚೊಕ್ಕನಹಳ್ಳಿ ಅದು ಒಂದು ಹಾಳಾಗಿರೋ ಊರು ಹೆಸರು, ಅದು ಬೇಡ ಅಂತ. ನನಗೆ ಬೇಡ. ಹೊಸದಾಗಿದೆ ಅದು. ಓದಿ ಹಂಗೆ ಅದಕ್ಕೇನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾನು, ಅಲ್ಲೇ ಐತೆ ನೋಡು. ತಹಸೀಲ್ದಾರ್ ಕೊಟ್ಟಿದ್ದೀನಿ ಕಾಪಿ. ನೆನ್ನೆ MLA ಕೊಟ್ಟು ಬಂದಿದ್ದೀನಿ. ಇದು ಕಂದಾಯ ಗ್ರಾಮದ ಇದರಲ್ಲಿ ಸೇರ್ಸ್ಬಿಟ್ಟು ಹೆಸರು ಮಾಡ್ಲೇಬೇಕಿದು ಮುಬಾರಕ್. ಅಲ್ಲ ಜಲ್ಲಿ ರೋಡ್ ಹಾಕ್ಬೋದಾಗಿತ್ತಲ್ಲ. ಯಾವ ಮನೆಗ ರೋಡ್ಗಳವೆ ನೋಡಿ, ಕಾಂಕ್ರೀಟ್ ರೋಡ್ಗಳು. ಇದೊಂದು ಬಿಟ್ರೆ ಇಲ್ಲಿ ಕಾಣಿಸ್ತಾ ಇರೋದು ಇದು ಯಾವ್ದೋ ಪಿರಿಡು, ಯಾವ್ದೋ ಊರ್ದು ಇಲ್ಲಿ ಬಂದಿರೋ. ಅಲ್ಲಿ ಚೇರ್ಮನ್ ನಮ್ಮವ್ರು ಇದ್ರು, ಆ ಕೋಟ ಎತ್ಕೊ ಬಂದು ಇಲ್ಲ ಕೊಟ್ರು. ಈಗ ವೆಂಕಟೇಶ್ ಅಣ್ಣ ಹತ್ರ ಮಾತಾಡ್ದೆ ನಾನು. ಬೋರಣೆ ವೆಂಕಟೇಶು ಮಾತಾಡ್ದೆ. ಆ ರೋಡ್ ಮಾತ್ರ ಮಾಡ್ಸಿರೋದು, ಬೋರ್ ಹಾಕ್ಸಿರೋದು. ಅವ್ರು ಬಿಟ್ರೆ ಏನ್ ಕೆಲಸ ಮಾಡಿಲ್ಲ. ಪ್ರದೀಪ್ ಗಲ್ಲಬಟ್ಟಿ ಹಿಡ್ಕೊಡಕ್ ಹೋಗಿದ್ದೆ 2 ಮೀಟಿಂಗ್ ಅಲ್ಲೇ ಬಂದಿಲ್ಲ. ಇಲ್ಲಿವರೆಗೆ ಹಾಕೋ ಬರ್ತಾ ಇದ್ದೆ. ಸಮಾಧಾನ ಮಾಡ್ಕೊ, ಎಲ್ಲ ಬರುತ್ತೆ. ನನಗೆ ಎಲ್ಲ ಬರ್ತದೆ ಟೆನ್ಷನ್. ಅದೇ ಗೊತ್ತಾಯ್ತು, ಅದಕ್ಕೆ ಟೆನ್ಷನ್ ತಗೋಬೇಡ. ನಾವು ದುಡ್ದಾಗ ನಾವಿರೋದೇನ್ ಕೇಳ, ನಾವ್ ಪ್ರಚಾರ ಮಾಡ್ತಾರದೇನ್ ನಿಮ್ಗೋಸ್ಕರ ಮಾಡ್ತಾರದು. ಸಮಾಧಾನ ಮಾಡ್ಕೊ, ಆತರ ಬೆಳ್ಬೇಡ. ಪ್ರದೀಪ್ ಅವರು ಹಳ್ಳಿ ತಿರ್ಗಾವಿ ಎಲ್ಲಿ ಬಿಡೋಣ ಓಲಿ. ಇನ್ನ ಈಗ ನಾವೆಲ್ಲ ಇದೀವಿ, ಯಾಕಂದ್ರೆ ಇದೆಲ್ಲ ಜವಾಬ್ದಾರಿ ಮಾಡ್ಬೇಕಿತ್ತು. ನಾವು ಓಡಾಡೋದು ಗೆಲ್ಸಿರೋದು. ಯಾಕಂದ್ರೆ ಎಲೆಕ್ಷನ್ ಟೈಮ್ ಅಲ್ಲೇ ಇದ್ ಮಾಡೋದಂತದಲ್ಲ. 70 ವರ್ಷದಿಂದ ಒಬ್ಬನೇ ಇಲ್ಲ, ಎಲ್ಲಾರು ಇದಾರೆ. ಎಲ್ಲಾರ್ದು ಪ್ರಾಬ್ಲಮ್ ಅದು. ನಲಕದನಹಳ್ಳಿನೇ ಬರ್ತಾ ಇದೆಯಲ್ಲ. ಇದುವರೆಗೂ ನಲ್ಕದನಹಳ್ಳಿ ಲೆಕ್ಕ. ಇದೂನು ಇದೂನು ಓಟುನು ನಲ್ಕದನಹಳ್ಳಿ. ಬರೋ ಸೌಲಭ್ಯ ಅವ್ರಿಗೆ ಇಲ್ಲಿಗಿಲ್ಲ. ಇಲ್ಲ. ಓಟ್ ನಮ್ಮದು, ತಿನ್ನೋದು ನಿಮ್ಮದು. ನಾವು ಕಾಪಿ ಬೇಕು. ಇವ್ರ ಹತ್ರ ಒಂದು ಜೆರಾಕ್ಸ್ ತಗೊಂಬಿಡಿ. ಜೆರಾಕ್ಸ್ ಬೇಕಾದ್ರೆ ಮಾಡ್ಕೊಡ್ತೀವಿ. ಜೆರಾಕ್ಸ್ ಇಲ್ಲ, ಫೋಟೋ ತಗೋ. ನಾನು ಫೌಂಡೇಶನ್ ಕಡೆಯಿಂದ ಏನ್ ಮನವಿ ಪತ್ರಗಳಿದೆ ಅದನ್ನು ಒಂದು ಡೈರೆಕ್ಟ್ ಆಗಿ ಯಜಮಾನ್ರ ನಂಬರ್ ತಗೊಳಪ್ಪ, PDF ಮಾಡ್ಕೋ. ವಯಸ್ಸಲ್ಲಿ ಹೋಗಿ ಅಷ್ಟೊಬ್ರು ಓಡಾಡ್ತಾವ, ಮಾನವೀಯತೆ ಬೇಕಾಗುತ್ತೆ. ಬಂದ್ರೆ ಇವರು ಲೈನ್ ಮ್ಯಾನ್ ಅವ್ರು ಬಂದ್ರು. ಬನ್ನಿ ಸಂತೋಷ್. 1 ಸೆಕೆಂಡ್ ಇರಿ ಸರ್. 35 ಇದೆಯಾ? ಲೂಟ್ ಕಲೆಕ್ಷನ್ ಆಗ್ಬಿಟ್ಟು ಕರೆಂಟ್ ಬರ್ತಾ ಇಲ್ಲ. ಯಾವ ಕಡೆ ಕಮ್ಮದ್ದು ಸರ್ವಿಸ್ ಮನೆ ಕರೆಕ್ಟ್ ಹೋಗಿ ನೋಡ. ಅದನ್ನ ಕಲೆಕ್ಷನ್ ಕೊಟ್ಬಿಟ್ಟು ಯಜಮಾನ್ರೆ ಒಂದ್ ನಿಮಿಷ ಇರ್ರಿ. ಯಜಮಾನ್ರೆ ಬನ್ನಿ ಸಂತೋಷ್, ಈಗ ನಿಮಿಷ ಬನ್ನಿ. 25 ಕಂಬಗಳು ಇದೆ ಅಂತ ಹೇಳಿದೀರಾ. 17 ಲೈಟಿಂಗ್ ವ್ಯವಸ್ಥೆ ಜೈ ಫೌಂಡೇಶನ್ ಕಡೆಯಿಂದ ಈಗ ನಾನು ರೆಡಿ ಮಾಡಿಸ್ಕೊಡ್ತೀನಿ. ನೀವು ಸ್ವಯಂ ಪ್ರೇರಿತರಾಗಿ ಬಂದು ಸಹಾಯ ಕೊಟ್ಟರು ಓಕೆ, ಇಲ್ಲ ನಿಮ್ ಜೊತೆಗೆ ನಮ್ಮ ಸಂಸ್ಥೆ ಕಡೆಯಿಂದ ಎಲೆಕ್ಟ್ರಿಷಿಯನ್ ಕಳಿಸ್ಬೇಕಂದ್ರೂ ಓಕೆ. ಇಮಿಡಿಯೇಟ್ ಆಗಿ ಅದನ್ನ ವ್ಯವಸ್ಥೆ ಅರೇಂಜ್ ಮಾಡಿಸ್ಕೊಡ್ತೀನಿ, ಫಿಟ್ ಮಾಡಿಸಿ. ಅದಕ್ಕೇನಾದ್ರೂ ಮತ್ತೆ ಸರ್ಕಾರಕ್ಕೆ ಏನಾದ್ರು ಪರ್ಮಿಷನ್ ತಗೊಬೇಕಾ? ಹಳ್ಳಿಗಳಿಗೆ ಅನುಕೂಲ ಆಗುವಂಥದ್ದು ಏನು, ಅದರಿಂದ ಏನು ಮನೆಗೆ ಉಪಯೋಗ ಅಲ್ಲ. ಏನಿಲ್ಲ, ಅದೇ ನಮ್ಮ ಅವ್ರಿಗೆ ಬೇಕಾದ್ರೆ ಮಾತಾಡೋಣ. ಇದು ಏನಂದ್ರೆ ಈ ರಸ್ತೆ ನೋಡಿ, ಈ ರಸ್ತೆಗಳು ಏನು ನಿಮ್ಗೆ ನೋಡಿದೀರಾ. ನೀವೇ ಆಗ್ಲಿ ರಾತ್ರಿ 6 ಗಂಟೆಗೆ ಬರಕಾಗುತ್ತೆ, ಯಾರೇ ಆಗ್ಲಿ. ಈಗ ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಏನಮ್ಮ 35 ಕಂಬಗಳಿದೆ, 17 ಲೈಟಿಂಗ್ಗಳು ವ್ಯವಸ್ಥೆ ಮಾಡಕ್ ಹೇಳ್ಬಿಟ್ಟಿದೀನಿ. ಏನ್ ಯಜಮಾನ್ರೆ, ನಾಳೆನೆ ಕೆಲಸ ಶುರು ಮಾಡಕ್ ಹೇಳಿದೀನಿ. ನಾಳೆ ನಾಡಿದ್ರಲ್ಲಿ ಲೈಟಿಂಗ್ ಕೊಡಿಸ್ತೀನಿ. ಫಸ್ಟ್ ಲೈಟಿಂಗ್ ಬರ್ಲಿ. ನೆಕ್ಸ್ಟ್ ಆ ಬಿಡ್ಜದ ಇಂಜಿನಿಯರ್ ಕರ್ಕೊಂಬಂದ್ ಏನ್ ಮಾಡಿಸ್ಬೇಕು ನಾನು ಮಾಡ್ತೀನಿ. ಯಜಮಾನ್ರು ಏನ್ ಕೊಟ್ಟಿದ್ದಾರೆ ಅದನ್ನ ಜೈ ಫೌಂಡೇಶನ್ ಕಡೆ ಮನವಿ ಪತ್ರ ರೆಡಿ ಮಾಡಿ ಯಜಮಾನರನ್ನು ಕರ್ಕೊಂಡು, ಯಾಕಂದ್ರೆ ಯಾರಿಗೂ ನನ್ಗೆ ತೊಂದರೆ ಕೊಡೋದು ಇಷ್ಟ ಇಲ್ಲ.
ಯಾಕಂದ್ರೆ ಊರಿನಲ್ಲಿ ಯಾರು ನೀವೆಲ್ಲ ಹಿರಿಯರು ಯಾರಿದ್ದಾರೆ ಸೇರ್ಕೊಂಡು ಬನ್ನಿ. ಡೈರೆಕ್ಟ್ ಆಗಿ ತಹಶೀಲ್ದಾರು ತಾಲೂಕು ಯಾರಿದ್ದಾರೆ DC ಅವರಿಂದ ಇರ್ಬೋದು, ಸಂಸದರಿಂದ ಇರ್ಬೋದು, ಶಾಸಕರಿಂದ ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವ ಎಲ್ಲಾರ್ಗು ಮನೆ ಪತ್ರ ಕೊಡೋಣ. ಕೊಟ್ಟು 30 days 30 ದಿನ ಗಡುವು ಕೊಡ್ತೀನಿ. ಕೊಡ್ಲಿಲ್ಲ ಅಂದ್ರೆ ಇನ್ಮೇಲೆ ನಾವೇನ್ ಮಾಡ್ಬೇಕು ನಾವು ಮಾಡ್ತೀವಿ ಜೈ ಫೌಂಡೇಶನ್. ಯಾಕಂದ್ರೆ ಅವರು ಕರ್ತವ್ಯ ಇದು, ಅವ್ರು ಮಾಡೋದಕ್ಕೆ ನಾವು ಒಂದು ಅವಕಾಶ ಫೈನಲ್ ಆಗಿ ನಾವು ಕೊಡೋಣ. ಕೊಡ್ಲಿಲ್ಲ ಅಂದ್ಮೇಲೆ ಮಾಡ್ಲಿಲ್ಲ ಅಂದ್ಮೇಲೆ ನಾವು ಮಾಡ್ಕೊಳ್ಳೋಣ. ಮತ್ತೆ ಬಂದಿಲ್ಲ ನಿಮ್ಗೆ ಕೇಳೋದು ಮಾತ್ರ ಇರೋದು ಅಂಡರ್ಗ್ರೌಂಡ್ ಪಿಕಪ್ ಮಾಡಿ. ಇವಾಗ ಏನ್ ಮಾಡ್ತಾರೆ ಇವರು? ಮತ್ತೆ ಬರೋದೇ ಇಲ್ಲ. ಇದುವರೆಗೂ ಇಲ್ಲ. ಇವಾಗ ನ್ಯೂಸ್ಗಳಲ್ಲಿ ಪ್ರತಿಯೊಂದು ನ್ಯೂಸ್ ಅಲ್ಲಿ ಪ್ರತಿ ಬೇಸ್ ಬರೋರು ಪ್ರತಿ ಮನೆಗೆ ನುಗ್ಗವ್ರೆ ಅಂತಾರ. ಇರ್ಲಿ ಅಲ್ಲ ಮಾತು ಇವಾಗ ನಾನು ಪಾರ್ಟಿ ಅವನ್ನೆಲ್ಲ ಅಮ್ಮ ಇದೇನು 1 ಕಿಲೋಮೀಟರ್ ಇಲ್ಲ, ಚಿಕ್ಕದು ಅದನ್ನ ವ್ಯವಸ್ಥೆ ಮಾಡೋದು 2 ಕಿಲೋಮೀಟರ್ ಇದೆ. ಇಲ್ಲಿಂದ 4 ಅಲ್ಲಲ್ಲ ಇದು ನೋಡೋಣ. ಈಗ ತಾನೇ ಮಗು ಸ್ಕೂಲಿಂದ ಬರ್ತಾವನೆ. ಎಲ್ಲಿಂದ ಬಂದಿದ್ದೀವಿ? ಚಿಕ್ಕನಹಳ್ಳಿಯಿಂದ. ಎಷ್ಟು ದೂರ ಇಲ್ಲಿಂದ? ಒಂದ್ 4 ಇರುತ್ತೆ. 4 ಕಿಲೋಮೀಟರ್. ಎಷ್ಟೊತ್ತಿಗೆ ಹೋಗ್ತೇವೆ? ಬೆಳಗ್ಗೆ 7 ಗಂಟೆಗೆ ಇಲ್ಲಿ ಮನೆ ಬಿಡ್ತೀಯ? ಅಲ್ಲಿ ಹೋಗೋಷ್ಟೊತ್ತಿಗೆ ಅಲ್ಲ ಅಲ್ಲಿ ಬಸ್ ಬರುತ್ತೆ, ಅಲ್ಲಿಂದ 10 ಹೋಗ್ತೀವಿ. ಹೌದಾ? ಮತ್ತೆ ಸಾಯಂಕಾಲ ಬರೋದು ಸರ್ 4:15 ಸ್ಕೂಲ್ ಬಿಡ್ತಾರೆ. ಇಲ್ಲಿ ಬರೋದು 5:15 ಆಗುತ್ತೆ. ಯಜಮಾನ್ರೆ, ನಾನ್ ನಿಮ್ ಜೊತೆ ಇರ್ತೀನಿ. ನನ್ನ ನಂಬರ್ ತಗೊಳ್ಳಿ. ಸ್ವಲ್ಪ ದೂರ ಇರ್ಬೋದು ಅಂತ ನೋಡ್ತೀನಿ. ಫಸ್ಟ್ ನೋಡಿದ್ದು ಕಂಬಗಳನ್ನ, ಲೈಟ್ ವ್ಯವಸ್ಥೆ ಇದೆಯಾ? ಯಾಕಂದ್ರೆ 4 ಗಂಟೆ ಮೇಲೆ ಓಡಾಡಕ್ ಆಗಲ್ಲ. ಎಲ್ಲ 5 ಗಂಟೆ 6 ಗಂಟೆ ಒಳಗಡೆ ಎಲ್ಲ ಮನೆ ಸೇರ್ಕೊಬೇಕು. 6 ಗಂಟೆ ಮೇಲೆ 8 ಗಂಟೆ ಮೇಲೆ ಯಾರಿಗೆ ಹೆಚ್ಚು ಕಮ್ಮಿ ಆಯ್ತು ಹಿಂಗೆ ಇಲ್ಲ ಯಾರೋ ಬಂದ್ರು ಅದು ಮನೆಗಳಿಗೆ ಬರ್ಬೇಕು. ಲೈಟ್ ಕೊಟ್ಟವ್ರ ಅಷ್ಟೇ. ಮನೆ ಇರೋದಕ್ಕೆ ಲೈಟ್ ಕೊಟ್ಟವ್ರ. ಅದೇ ಟಿವಿ ನೋಡಿದ ಮೇಲೆ ಅದಕ್ ಮೇಲೆ ಒಂದ್ 3-2 ಇತ್ತು ಅಷ್ಟೇ. ಅಪ್ಪ ಇವಾಗ ಇವ್ರಿಗೆಲ್ಲ ಹೇಳ್ತೀನಲ್ಲ, ಇದೆಲ್ಲ ಓಲ್ ಏನ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತಮ್ಮ ಹೇಳಿ. ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತಾ? ಏನಂದ್ರೆ ಗೊತ್ತಾ, ಟಿವಿಗೂ ಇನ್ನೊಂದಕ್ಕೆ ಮಾಡಿಸ್ತಾ ಇದೆಯಲ್ಲ, ಮಾಡ್ಕೋ ಗಂಡ್ಸಾದ್ರೆ ಆಯ್ತು. ಅವ್ರು ಯಾರು ಹೇಳಿರೋ ಅವ್ರ ಹೆಸರಲ್ಲಿ ಹೋಗ್ಲಿ, ನಾನು ಮಾತಾಡ್ತೀನಿ. ನಾನ್ ಮಾಡಿದ್ಮೇಲೆ ಮಾಡ್ಬಿಟ್ಟು ಕರ್ಸೋಣ ಬಿಡಿ. ನಾನು ಮಾಡಿ ಮುಗಿಸಿದ್ಮೇಲೆ ಮಾಡ್ಬಿಟ್ಟು ಅವ್ರಿಗೆ ನಾನು ಗಂಡು ಅಂತ ಹೇಳ್ತೀನಿ. ಕರೆಕ್ಟ್ ಆಗಿ ಹೇಳಿದೆ. ಅವ್ರಿಗೆ ಇದೆ ನುಡ್ಸ್ಕೊಳೋ ಉತ್ತರಗಳು ಕೊಡೋದು. ಅವ್ರ ಕೆಲಸ ಮಾಡಕ್ ಆಗಲ್ಲ. ಅವ್ರಿಗೆ ಹೇಗ್ ಹೇಳ್ತೀರಾ ಉಲ್ಟಾ ಮಾಡೋದು. ಆ ಅಂಡರ್ಗ್ರೌಂಡ್ ಬಿದ್ದಿರೋದು ನೋಡಿ, ಒಂದ್ ಅಷ್ಟಲ್ಲಿ ಹೋಗೋದು. ಲೈಟಿಂಗ್ ವ್ಯವಸ್ಥೆ ಇಮಿಡಿಯೇಟ್ ಮಾಡ್ಸೋಣ. ಅದೊಂದು ಇಂಜಿನಿಯರ್ ಕರ್ಕೊಂಡ್ಬಂದು, ಯಜಮಾನ್ರೆ ಎಲ್ಲ ಇಂಜಿನಿಯರ್ ಬರೋವರ ಕರ್ಸ್ತೀನಿ, ಏನ್ ಮಾಡ್ಬೇಕು ಅನ್ನೋದು ನಮ್ ಪ್ಲಾನ್ ಮಾಡ್ಬಿಟ್ಟು ಮಾಡೋಣ. ಆಮೇಲೆ ಹೆಸರುಗಳು ನಿರ್ಧಾರ ಮಾಡಿ ಯಜಮಾನ್ರೆ, ನೀವೆಲ್ಲ ಗ್ರಾಮಸ್ಥರು ಒಳ್ಳೆ ಹೆಸರು ಇಟ್ಕೊಡ್ರಿ, ನೀವೇ ಪ್ಲಾನ್ ಮಾಡ್ರಿ. ನೋಡಿ, ಕಂದಾಯ ಇಲಾಖೆದು ಗ್ರಾಮ ಸೇರ್ಪಡೆ ಗ್ರಾಮ ಇದು ತೆಗಿಬೇಕಂದ್ರೂ ಕೂಡ ಕಂದಾಯ ಇಲಾಖೆಗೆ ಬರ್ತೈತೆ. ಕೃಷ್ಣ ಬೈರೇಗೌಡರು ಇದ್ದಾರೆ ಕಂದಾಯ ಸಚಿವರು. ನಾನು ಅವ್ರಿಗೂ ಕೂಡ ಲೆಟರ್ ರೆಡಿ ಮಾಡ್ತೇನೆ. ಮನೆಗೆ ನೀವು ನಿಮ್ಮನ್ನೇ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನಾವು ಹಿಂಗ ಕುತ್ಕೊಂಡ್ರೆ ಆಗಲ್ಲ, ಡೈರೆಕ್ಟ್ ಆಗಿ ಹೋಗ್ಲೇಬೇಕು. ನಾನು ಕರ್ಕೊಂಡು ಹೋಗ್ತೀನಮ್ಮ. ಈ ಏನ್ ಇವತ್ತು ನಿರ್ಲಕ್ಷ್ಯ ಮಾಡಿದ್ರಲ್ಲ, ಎಲ್ಲಾರ್ಗು ಗೊತ್ತಾಗ ನಾನು ಮಾಡ್ತೀನಿ. ಯಾಕಂದ್ರೆ ಇವತ್ತು ಏನ್ ಸಮಸ್ಯೆಗಳಿದೆ ಇದೇ ಅಲ್ಲ ನೋಡಿ. ಅಂಗನವಾಡಿ ಶಿಕ್ಷಣ ಸಚಿವರು ಯಾರಿದ್ದಾರೆ ಅವ್ರಿಗೂ ಕೂಡ ಒಂದು ಮನವಿ ಪತ್ರ ಕೊಡ್ತೀನಮ್ಮ. ಎಲ್ಲ ಒಂದು ಪಟ್ಟಿ ಮಾಡ್ಕೋಣ. ಇನ್ನ ನಿಮ್ಗೆ ಪ್ರತಿ ವಾರ ನನ್ನ ನಂಬರ್ ತಗೊಂಡಿದ್ದಾರೆ ಯಜಮಾನ್ರು. ನಾನು ನಂಬರ್ ಕೊಡಪ್ಪ ಅವ್ರಿಗೆ. ನಾಳೆ ಮಕ್ಕಳು ಭವಿಷ್ಯ ನಾನು ನೋಡ್ಬೇಕು. ನೋಡಿ, ಇಂತ ಒಂದು ಒಳ್ಳೆ ವ್ಯಕ್ತಿಗಳು ಇರೋವಾಗನು ಕೂಡ ನೋಡು, ಅಷ್ಟು ಒಂದು ಚಿಕ್ಕಬಳ್ಳಾಪುರದಲ್ಲಿ ನಾನು ಸೈಡ್ ಕೊಡ್ಬೇಕು. ನಾನು ಕಳ್ಕೊಂಡಿದ್ದೀನಿ. ಬಿಡಿ ಮಾತ್ರ. ಈಗ ಈಗ ನಾವು ಪಟ್ಟಿ ಮಾಡ್ಬೇಕಾಗಿರೋದು, ಈಗ ಆಲ್ರೆಡಿ ಸಂತೋಷ್ ಸಿಕ್ಕಿದ್ದಾರೆ. ಈಗ ಲೈಟಿಂಗ್ ವ್ಯವಸ್ಥೆ ಮಾಡಿಸ್ಕೊಂತೀವಿ. ಬರೋವಾರ ಇಂಜಿನಿಯರ್ ಕರ್ಕೊಂಡ್ಬಂದು ಅದನ್ನೇನ್ ಬೇಕೋ ಅದನ್ನ ಕೆಲಸ ಶುರು ಮಾಡ್ಸೋಣ. ಮೂರನೇದು ಅಂಗನವಾಡಿ ಅಲ್ಲ, ಅದನ್ನೇ ರೋಡ್ ಏನ್ ಗೊತ್ತಾ ಯಜಮಾನ್ರೆ, ಇನ್ನೊಂದು ಅಲ್ಲಿಂದ ಜಮೀನುಗಳವರು ಎಲ್ಲಾರು ಒಪ್ಕೊಬೇಕು. ಮೊನ್ನೆ ಎಸ್ಟಿಮೇಟ್ ಆಯ್ತು. ಎಷ್ಟಡಿ ಬಿಟ್ಟ ಹೇಳಿ, ಎಷ್ಟಡಿ ಬಿಟ್ಟಿದ್ದಾರೆ? 60. ಬರೇ ಅಲ್ಲೊಂದ್ 10 ಇಲ್ಲ ಒಂದ್ 20. ನಾನು 40 ಅಡಿ ಬಿಟ್ಟಿದ್ದೀನಿ ನನ್ನ ಸ್ವಂತ ಇದ್ರಲ್ಲಿ. ಅಲ್ಲ, ನೀನ್ ಬಿಡೋದಲ್ಲ, ಮುಂದೆ ಇರೋರು ಏನಾದ್ರು ಬಿಟ್ಟವ್ರ? ಎಲ್ಲ ನಮ್ಮವ್ರೆಲ್ಲ. ಈ ಕಡೆ ಮಾವ, ಈ ಕಡೆ ಮಾವ. 10 ಅಡಿ ಬಿಡ್ರಿ, 10 ಅಡಿ ಬಿಡ್ಲಿ. 40 ಬರ್ಸಿದ್ದೀನಿ ಎಸ್ಟಿಮೇಟ್. ನನಗೆ ಎಸ್ಟಿಮೇಟ್ ಕಾಪಿ ಕೊಡು ಅಂತ ಹೇಳ್ಬಿಟ್ಟು ಅದಕ್ಕೆ ಅರ್ಜಿ ಹಾಕಿತ್ತು. AWS PWಗೆ ಹೋಗ್ಬೇಕಿನ್ನ ತರ್ಸಿ. ಅದು 40 ಬರ್ಡೇ ಐತೆ ಈಸ್ಕೊತೀನಿ ನಾನು. ಕಾಲದಲ್ಲಿ ಏನಾದ್ರು ಈ ಡೌನ್ ಅಲ್ಲಿ ಬಂದು ಅಕಸ್ಮಾತ್ ಬ್ರೇಕ್ ಹಿಡಿದ್ರೆ ಹೋಯ್ತು, ಕತೆ ಮುಗೀತು. ಅರ್ಥ ಆಯ್ತಾ ಅಣ್ಣ? ಅದನ್ನ ಇನ್ನ ನೀವು ಯಜಮಾನ್ರೆ ಡೀಟೇಲ್ಸ್ ಕೊಡಿ, ಇನ್ನೆಲ್ಲ ಸೇರಿ ಕೆಲಸ ಮಾಡೋಣ. ನಿಮ್ ಜೊತೆಗೆ ನಾನು ಇರ್ತೀನಿ.
ನಾವು ರಸ್ತೆನ ಬೇಕಾದ್ರೆ ಕ್ಲೀನ್ ಮಾಡಿಸಿ ಏನ್ ರಾಮಕೃಷ್ಣ ಅವ್ರೆ ರೋಡ್ಗಳು ಎಲ್ಲಾರು ಬಿಟ್ರೆ ಯಜಮಾನ್ರೆ ಆ ರೋಡ್ಗಳನ್ನ ಬೇಕಾದ್ರೆ ಅಗಲ ಮಾಡ್ಸೋಕೆ ವ್ಯವಸ್ಥೆ ಮಾಡೋಣ. ಈ ಜನಗಳ ಬಗ್ಗೆ ನಂಗೆ ಬೇಕಿಲ್ಲ. ನನಗೆ ಅವಾಗ ಕೋಟಾದಲ್ಲಿ ಅವರು ಎಸ್ಟಿಮೇಟ್ ಮಾಡ್ಕೊಂಡವ್ರೆ. ಎಲ್ಲಿ ಜಲ್ಲಿ ರೋಡ್ 1 ಕಿಲೋಮೀಟರ್ ಜಡ್ಪಿ, ರಾಜಕಾಂತ್ ಒಪ್ಪಿಡು 1 ಕಿಲೋಮೀಟರ್ ಜಲ್ಲೆ, ಅಷ್ಟ್ ಮಾಡವ್ರಲ್ಲ. ಎಸ್ಟಿಮೇಟ್ ಇಲ್ದಿರ ಅವ್ರು ಮಾಡಿರಲ್ಲ. ಎಸ್ಟಿಮೇಟ್ ತರಿಸಿ ಸಾಕು. ಹಾ, ಅದು ತಕೊಂಡ್ರೆ ಸಾಕು. ಇವ್ರ ಹತ್ರ ಹಿಂಗೆ ಬಿಟ್ಟಿದ್ದಾರೆ. ಇದು ಇದು ಜೀವ ಕುಡಿಯಕ ಹಸುಗಳಿಗೆ ಹಸುಗಳ್ಕಂತ ನೀರು ಇಲ್ಲಿ ಎಲ್ಲ ಗಲೀಜಾಗ್ಬಿಟ್ಟಿದೆಲ್ಲ ಯಜಮಾನ್ರೆ, ಕ್ಲೀನ್ ಮಾಡಿಸ್ಬೇಕಾಯ್ತು. ನೀರು ಬರೋವಾಗ ಸ್ಟಾಕ್ ಇಟ್ಕೊಂಡಿರ್ತಾರ. ಅದು ಒಂದು ವಾಟರ್ ಮ್ಯಾನ್ಗೆ 3 ಊರು ಹಾಕಿದ್ರೆ ಆ ಚಟ್ಟಿ ತೊಳಿಯಾಕೆ ಏನಕ್ಕೆ ಬರ್ತಾನೆ ಅವನು? 3 ಊರು ನಿಲ್ಬೇಕು. ಮತ್ತೆ ಪಂಚಾಯತ್ ಏನೋ ಕೆಲಸ ಇದ್ರೆ ಅಲ್ಲಿ ಹೋಗ್ಬೇಕು. ನನ್ನ ಮಗನು ವಾಟರ್ ಮ್ಯಾನ್, ಆ ಕೆಲಸನೇ ಬೇಡ ಅಂತ ಬಿಟ್ಟಿದ್ದೆ. ಈಗ ಬೋರ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಇದು ಬರ್ಡೇ ವೆಂಕಟೇಶ್ ಅವರು ಇದರಲ್ಲಿ ಬಿದ್ದಿದ್ದು ಬರ್ತಾ ಇದೆ, ವರ್ಕ್ ಹೋಗ್ತಾ ಇದೆಯಾ? ನೀರು ಬರ್ತೈತೆ ಈಗ ಬರ್ತಾ ಇದೆಯಾ? ನಡೀತಾ ಇದೆ. ನನಗೆ ನೀರು ಬಿಡೋನೆ ನಾನು. ನೋಡಿ ಬಾಲಾಜಿ ಅವರೇ, ಇವತ್ತು ಈ ಒಂದು ಹಳ್ಳಿ ಏನಿದೆ, ಇವತ್ತು ಎಲ್ಲಾ ಸೌಲಭ್ಯಗಳಿಂದ ವಂಚಿತರಾಗಿ ಕೊನೆಗೆ ಅವರು ಕೂಡ ಅವರು ಒಂದು ಹಳ್ಳಿಗೆ ಹೆಸರು ತಗೊಂಡು ಕೂಡ ಹೋರಾಟ ಮಾಡುವಂತ ದುಸ್ಥಿತಿಗೆ ನಾವು ತಲುಪಿದೀವಿ ಅಂತ ಹೇಳಿದ್ರೆ ನಿಜಕ್ಕೂ ಇದು ಶೋಚನೀಯ ಬಾಲಾಜಿ ಅವರೇ. ನೋಡಿ ಇದೆ ಬೋರು ಇದೆ ಸರ್. ಈ ಬೋರಿಂದ ಬರೋ ನೀರೇ, ಏನು ಫಿಲ್ಟರ್ ಏನಿಲ್ಲ. ಇದು ರಾ ವಾಟ್ರೇ ಇವ್ರು ಕುಡಿಯೋದು. ಅದೇ ಮರ ಗಾಳಿಗೆ ಬಿತ್ತು, ಫೋನ್ ಹಾಕಿದ್ದೀನಿ, ಇದುವರೆಗೂ ಬಂದು ಚೇಂಜ್ ಮಾಡಿಲ್ಲ. ಇದ್ರ ಮೇಲೆ ಬಿದ್ದು ಕಟ್ಟಾಗಿದೆ. ಒಂದು ಬೋರ್ ನೀರೆಲ್ಲ ಇಲ್ಲೇ ಹೋಗ್ತವೆ. ಬೋರ್ ಆನ್ ಮಾಡಿದಾಗ ಆನ್ ಮಾಡಿದೆ. ಸ್ಪೀಡ್ ಬಗ್ಗೆ ಹೇಳಿ ಬಂದಿದ್ದೀನಿ, ಇದುವರೆಗೂ ಕಳಿಸಿಲ್ಲ. ಎಷ್ಟಾಗುತ್ತೆ ಯಜಮಾನ್ ಅದು? ಎಷ್ಟಾಗುತ್ತದೆ ಆಕ್ಚುಲಿ? ಅದೇ ಅತ್ತಿಗೆ ಅಷ್ಟೊತ್ತಿಗೆ ಅವನ್ನ ಹೊರಟೋದ್ರೆ ಅದು ಇದೆರಡು ಅಂದಾಜು ಎಷ್ಟಾಗುತ್ತೆ ಅದು ನನಗೆ ಅಂದಾಜು ಗೊತ್ತಿಲ್ಲ. ಕೇಳೋಣ ಈಗ ನಮ್ಮ ಇವ್ರಿಗೆ ಕೇಳ್ತಾರೆ. ಈಗ ಲೈಟಿಂಗ್ಗಳು ಕೊಡಿಸಿ ಕೆಲಸ ಶುರು ಮಾಡ್ಸೋಣ. ನಾನ್ ನಿಮ್ ಜೊತೆಗೆ ಇರ್ತೀನಿ. ಓಕೆ, ನಾನು ಇರ್ತೀನಿ. ಯಾಕಂದ್ರೆ ಇದು ಹೋರಾಟ ನಿಲ್ಬಾರ್ದು. ನಿಮ್ ಹೋರಾಟ ಇದನ್ನ ಕೊನೆವರೆಗೂ ಇದು ಮುಗಿಸಿ ಇದಕ್ಕೊಂದು ಅಂತ್ಯ ಆಡೋವರೆಗೂ ನಾನು ನಿಮ್ ಜೊತೆ ಇರ್ತೀನಿ. ಏನಿಲ್ಲ ನೋಡಿ, ಆ ಹೈಟ್ಗೆ ಬರ್ಬೇಕು. ಈಗ ಇಲ್ಲಿ ಆ ಹೈಟ್ಗೆ ಹೋಗ್ಬೇಕು. ಆ ಹೈಟ್ಗೆ ಎತ್ಕೊಂಡ್ರೇನೆ ಇದಕ್ಕೆ ಒಂದು ಪರ್ಮನೆಂಟ್ ಆಗುತ್ತೆ. ಇಲ್ಲಿ ನಿಂತ್ಕೊಂಡು ನೋಡಿ ಇದೆಲ್ಲ ಲಾಸ್ಟ್ ಟೈಮ್ ಪೈಪ್ ಹಾಕಿದ್ರಣ್ಣ, ಕಟ್ಟೆ ಮೇಲೆ ಹೋಗಿದ್ದೀವಿ, ಮೇಲೆ ಇಲ್ಲಿ ಕಾಣಿಸ್ತೈತೆ ನೋಡೋಣ. ಇಲ್ಲಿದೆ ಈ ಕಡೆ ಬನ್ನಿ. ಇದು ನೋಡಿ ಪೈಪು ಸೈಡ್ ಬಾ. ನೋಡಿ ಜಾಯಿಂಟ್, ನಾ ಇವಾಗ ಜಾಯಿಂಟ್ ಕುಡ್ಸಿಲ್ಲ ನೋಡಿ, ಅಲ್ಲಿ ಓಪನ್ ಆಗಿದೆ. ಅದು ಯಜಮಾನ್ರೆ ಓಪನ್ ಆಗಿದೆ ನೋಡಿ. ಇದ್ರ ಮೇಲೆ ಹೋಗುತ್ತೆ. ನಮ್ ಬೇರೆ ಕರೆಂಟ್ ಇಲ್ಲ. ನೀರ್ ಜಾಸ್ತಿ ಬಂದಾಗ ಒಂದೇ ಮನೆ ಇರೋದು. ಏನ್ ಹೇಳ್ತಾ ಇದಾರೆ? ಕರೆಂಟ್ ಇಲ್ಲ ಅಲ್ಲಿ. ಯಾಕೆ? ಔಷಧಿ ಎಲ್ಲ ಆಯ್ತಾ? ಎಲ್ಲ ಐತೆ. ಔಷಧಿ ಎಲ್ಲ ಆಯ್ತಾ? ಓ ಉಂದಿ ಅಲ್ಲೇ ಈಗ ಅಂದಾಯ ಕೊಟ್ಟಿನಮ್ಮ ಒಕ್ಕಿತ್ತ ಇವ್ರೆ ಅವಶ್ಯಕ ಅಲ್ಲಲ್ಲ, ಈಗ ನಿಮ್ ಇದಕ್ಕೆ ಕರೆಂಟ್ ಇಲ್ಲ. ಒಂದೇ ಮನೆ ಸರ್ ಇರೋದು. ಎಲ್ಲ ಗುಂಪಾಗವ್ರೆ. ನಮ್ಗೆ ಒಂದೇ ಮನೆ. ಒಂದು ಕರೆಂಟ್ ಇಲ್ಲ ತಾನೆ? ಕರೆಂಟ್ ಇಲ್ಲ ತಾನೆ? ಈ ಕಡೆ ಸರ್ ಈ ಹೋದ್ರೆ ಏನು ಕಾಡ್ಸಲ್ಲ ಸರ್. ಒಬ್ಬರಕ್ಕ ಅವ್ರ ನಂಬರ್ ತಗೊಳ್ಳಿ. ಲೈನ್ ಮ್ಯಾನ್ ಸಂತೋಷ್ ಇವಾಗ ಲೈಟ್ ಹಾಕ್ಸ್ತಾ ಇದ್ದೀನಿ. ಈಗ ಇವಾಗೊಂದು ಕರೆಂಟ್ ವ್ಯವಸ್ಥೆ ಮಾಡಿಸ್ಬಿಡಿ. ತಗೊಳ್ಳಿ ನಂಬರ್. ಇಲ್ಲ ಐತಿ ಇಲ್ಲಿ ಒಂದೇ ಮನೆ. ಅಷ್ಟೇ ಬಿಡಿ, ಏನಾಗುತ್ತೆ? ಇಬ್ರೇ ಇರೋದು. ಈಗ ಜೈ ಫೌಂಡೇಶನ್ ಕಡೆಯಿಂದ ನಿಮ್ ಜೊತೆ ನಾನು ಇರ್ತೀನಿ. ಲೈಟ್ ಹೆಂಗ್ ಹಾಕ್ಸೋ ಜೊತೆಗೆ ನಿಮ್ ಕರೆಂಟ್ ಕೊಡಿಸ್ತೀನಿ. ಓಕೆನಾ? ನಂಬರ್ ತಗೊಳ್ಳಿ. ನೀವು ಆರಾಮಾಗಿ ಗಂಗಾಧರ ಇಲ್ಲ ಈ ಪಾರ್ಟಿಗಳಲ್ಲ, ಇಲ್ಲಿ ಪಾರ್ಟಿಗಳು ನಾವು ನೋಡ್ತಾ ಇಲ್ಲ ಸ್ವಾಮಿ. ನನಗೆ ಪಕ್ಷ ಬೇಕಾಗಿಲ್ಲ, ನಾನು ಪಕ್ಷದವನಲ್ಲ. ನನಗೆ ರಾಜಕೀಯ ಬೇಕಾಗಿಲ್ಲ. ಫುಲ್ ಓಪನ್ ಅಲ್ಲಿಂದ ಆ ಕಡೆ ತೆಗೆದು ಬಿಡ್ಬೇಕು. ಯೂಸ್ ಇಲ್ಲ. ತಪ್ಪುದಾಗ್ತದೆ. ಅಲ್ಲ ಸರ್, ಇವಾಗ ನಮ್ಮ ಕಷ್ಟಕ್ಕ ನೀರನ್ನ ನೀವ್ ಹಾಕಿದ್ರ ಅಲ್ಲಿಗೆ ಇಲ್ಲಿಗೆ ಹೈಟ್ ನೋಡ್ಕೊಳ್ಳಿ. ಹೌದು, ಈ ಹೈಟ್ ಬಂದಾಗೇನೆ ನಿಮ್ಗೆ ನೀರು ಅದು ಕರೆಕ್ಟ್ ಆಗಿ ಇದ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿ ಹೋಗೋದು, ಇಲ್ಲಿಂದ ಬರ್ದು ಇಲ್ಲಿ ಹೋಗೋದು. ಫುಲ್ ಇದೆಲ್ಲ ನಿಲ್ತವೆ ನೀರು. ಮಳೆಗಾಲದಲ್ಲಿ ಬಹಳ ತೊಂದರೆ ಆಗುತ್ತೆ. ಅದು ಅಲ್ಲಿಂದ ಹೈಟ್ ಮಾಡ್ಕೊಬೇಕು ನಾವೀಗ. ಅಲ್ಲಿಂದ ಹೈಟ್ ಮಾಡ್ಕೊಂಡು ಇಲ್ಲಿಂದ ಎಳ್ಕೊಂಡ್ರೇನೆ ಆಗೋದು. ಫುಲ್ ಓಡಾಡಕ್ ಆಗಲ್ಲ, ಮಕ್ಕಳು ಹೋಗಕ್ಕಾಗಲ್ಲ, ನಾವು ಅಲ್ಲಿಂದ ನಾವು ಬರೋಕ್ಕಾಗಲ್ಲ ಸರ್. ನಿಮ್ ಲೈಟ್ ನೀವು ಫಸ್ಟ್ ಈಗ లైటింగ్ వ్యవస్థ ಮಾಡ್ಕೊಳ್ಳಿ. పడతా అట్లా వేసేసి కయ్యలు కాదు, పర్మనెంట్ కావాలా ఇది. దానికి హైట్ చేపించడానికి మనులు తోల్పించాలా అన్ని నేను చేస్తా. మీరందరూ నా జత ఉండండి. దేవుడు ఆశీర్వాదం అంటే మేమేమీ కాదు, మంచిది. కానీ యజమానులు వస్తామా? చెప్పి పోయేవాళ్ళు వేరే వాళ్ళు, నేను చేసిపోయేవాళ్ళు. సరేనా?
నేను ఈ రోజు వస్తే నేను వేరే వాళ్ళగా చెప్పుకోలేదు లైట్ వేపిస్తాను ఆల్రెడీ లైన్ మనకి చెప్పనా లేదా మీరు చెప్తే కదా దేవుడు మనకి ఏం చేతిలో అవకాశం ఇస్తాడో అంత చేసుకొని పోవచ్చు మిగతాది నా ఏం చేతిలో కయ్యలదో అది సర్కారం నుంచి చేపిస్తాను ఎవడైనా గానీ నేను మాట్లాడతా మీ ఊరు పరంగా చూసినప్పటి నుంచి బాధ మాకు. ఎవరో వచ్చారు ఎందరో మీ ఊరు పరంగా నేను నిలుచుకొని నేను మాట్లాడతాను అంగన్వాడీ సమస్యలు ఉన్నాయి ఒక స్కూల్ ఇక్కడ జాగా ఇస్తాను నేను పెద్ద ఆయన చెప్పరే జాగా ఇచ్చాక రెడీ ఉన్నప్పుడు బిల్డింగ్ కట్టకి ఏం ప్రాబ్లమ్ నేను చేపిస్తాను యజమానులు ఇంకా ఇది మా ఊరు అంతే నేను చేపిస్తాను సరే సార్ వస్తానమ్మా వస్తానమ్మా మంచిదిగా ఇది అంగన్వాడీది ఒకటి లిస్ట్ లో రాసుకోండి అన్ని మనవి పత్రాలు రెడీ చేస్తున్నాం బాధ కాదు యజమానులు పెద్ద ఆయన జాగా ఇస్తాననే ಆ ಇಚ್ಛೆಗಳು ರೆಡಿ ఉన్నప్పుడు ಕೂಡ ಅಂಗನವಾಡಿ ಯಾರ ಮಕ್ಕಳು ಇಲ್ಲಿಲ್ಲ ಸರ್ ಎಜುಕೇಶನ್ ಗೋಸ್ಕರನೇ ಅವ್ರವ್ರ ಹಾಸ್ಟೆಲ್ಗಳಿಗೆ ಹಾಕಿ ಬೇರೆ ಸ್ಕೂಲ್ಸ್ ಅಲ್ಲೆಲ್ಲ ಓದಿಸ್ತಾವ್ರೆ ಮಕ್ಳು ಯಾರು ಈ ಊರಲ್ಲಿ ಇಲ್ಲ ಪಾಪ ಏನಾಗುತ್ತಮ್ಮ ಈಗ ಚಿಕ್ಕ ಹುಡುಗರು ಬರ್ಬೇಕಂದ್ರೆ 2 ಕಿಲೋಮೀಟರ್ಸ್ ಹೋಗ್ಬೇಕು ಸರ್ ನಡ್ಕೊಂಡು ಹೋಗ್ಬೇಕು ಈಗ ನಾವೇ ನಡ್ಕೊಂಡ್ ಬರ್ಬೇಕಂದ್ರೆ ಭಯ ಆಗತ್ತೆ ಅದು ಏನು ಹಗಲೊತ್ನಲ್ಲಿ ಇನ್ನು ಸಂಜೆ ಹೊತ್ನಲ್ಲಿ ಪಾಪ ವಯಸ್ಸಾಗಿರೋರು ಮಕ್ಕಳು ಈವ್ನಿಂಗ್ ಟೈಮ್ ಸ್ಕೂಲ್ ಬಿಟ್ಟಾಗ ಹೆಣ್ಮಕ್ಳು ಪ್ರಾಣಿಗಳು ಇದೆ ಅದು ಇದು ಅಂತೆಲ್ಲ ಬೈಕ್ಸ್ತಾರೆ ಸ್ವಲ್ಪ ಮಕ್ಕಳಿಗೆ ಅಮ್ಮ ಅದಕ್ಕೋಸ್ಕರನೇ ನೋಡಿ ನಾನು ಪ್ರತಿ ಹಳ್ಳಿಗೆ ಭೇಟಿ ಕೊಟ್ಟಾಗ ನೋಡೋದು ಲೈಟ್ಗಳು ನೋಡ್ತೀನಿ ಹೌದು ಲೈಟ್ಗಳು ಎಲ್ಲಿ ಸಮಸ್ಯೆ ಇದೆ ಈಗ ನಿಮ್ ಊರಲ್ಲಿ ಟರ್ನಿಂಗ್ ಇಂದ ಒಂದು ಲೈಟ್ ಇಲ್ಲಮ್ಮ ಒಂದು ಲೈಟ್ ಯಾರೋ ಪುಣ್ಯಾತ್ಮರಲ್ಲಿ ಜಮೀನ್ ಹತ್ರ ಒಂದು ಸಿಸಿಟಿವಿ ಯಾಕಂದ್ರೆ ಅದು ಸಿಸಿಟಿವಿ ಹಾಕೊಂಡಿರೋದೇ ಒಳ್ಳೇದು ಅಟ್ಲೀಸ್ಟ್ ಯಾರು ಬಂದೋಗೋರಾದ್ರೂ ನಿಮ್ಮ ಹತ್ರ ಇರ್ತದೆ ಅದಕ್ಕೆ ಹೇಳಿದ್ರು ಯಾರು ಪುಣ್ಯಾತ್ಮರು ಒಂದು ಸಿಸಿಟಿವಿ ಹಾಕ್ಸಿದ್ದಾರೆ ಅದು ಬಿಟ್ರೆ ಅದು ಇಲ್ಲ ಅಂದ್ರೆ ಯಾರು ಬರ್ತಾರೆ ಹೋಗ್ತಾರೆ ಗೊತ್ತಾಗಲ್ಲ ಹೌದು ಈಗ ಇವ್ರ ಜಮೀನು ಪಾಪ ನೀವೇನೋ ಬೆಳೆದಿರ್ತೀರಾ ಯಾರೋ ಬಂದು ಏನೋ ಎತ್ಕೊಂಡೋದ್ರೆ ಏನ್ ಗೊತ್ತಾಗುತ್ತೆ ಹೇಳಿ ಅದಕ್ಕೆ ಈಗ 35 ಕಂಬಗಳಮ್ಮ ಲೆಕ್ಕನೂ ಮಾಡಿಸ್ಬಿಟ್ಟೆ ಬರೋವಾಗನೇ ನಾನು ಕಾರ್ ನಿಲ್ಸಿ ಬೆಸ್ಕಾಂ ಅವರು ಯಾರು ಸಂತೋಷ್ ಲೈನ್ ಮ್ಯಾನ್ ಇದ್ರು ಎಷ್ಟು ಕಂಬಗಳಿದೆ ಲೆಕ್ಕ ಹೇಳಿದೆ 35 ಕಂಬ ಅಂದ್ರೆ 17 ಅಂದ್ರೆ 2 ಕಂಬಕ್ಕೆ ಒಂದು ಲೈಟು 2 ಕಂಬಕ್ಕೆ ಒಂದು ಲೈಟು AWಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟು ಊರು ಹಳ್ಳಿಗಳವ್ರಿಗೆ ಒಂದು ಅನುಕೂಲ ಆಗ್ಬೇಕು ಅನ್ನೋ ರೀತಿಯಲ್ಲಿ ರಿಕ್ವೆಸ್ಟ್ ಕೊಟ್ಟು ಅದಕ್ಕೂ ಏನೋ ಕರೆಂಟ್ ಬಿಲ್ ಹಾಕಿದ್ರೆ ಆ ಕರೆಂಟ್ ಬಿಲ್ ನಾನು ಕಟ್ತೀನಿ ಹೋಗ್ರಮ್ಮ ಇನ್ನೇನ್ ಹೇಳ್ಬೇಕು ಹೇಳಿ ಇವ್ರಿಗೆ ಮಾನವೀಯತೆಗಳಿಲ್ಲ ಅಂದ ಮೇಲೆ ಆಮೇಲೆ ಇವ್ರ ಲೈಟ್ ಇಲ್ಲ ಅಂದ್ರೆ ಏನ್ ಕರೆಂಟೇ ಇಲ್ಲ ಅಂದ್ರೆ ಅದಕ್ಕೆ ಇವಾಗ ಅವ್ರ ಜೊತೆಗೆ ಇದು ಇವ್ರದೊಂದು ಕರೆಂಟ್ ಕೊಡಿಸ್ತೀನಮ್ಮ ನಾನು ನೀವೇನ್ ಟೆನ್ಷನ್ ತಗೊಂಬೇಡಿ ಮೀಟರ್ ಏನ್ ಬೇಕೋ ಎಲ್ಲ ನಾನು ಹಾಕ್ಸ್ಕೊಡ್ತೀನಿ ಹೋಗಿ ನಂಬರ್ ಕೊಟ್ಟಿದ್ದೀರಲ್ಲ ಕೊಟ್ಟಿದ್ದೀನಿ ಸರ್ ಮಾಡ್ತೀನಿ ಮನೆ ಇದ್ರೆ ಸರ್ ಲೈಟ್ ಇಲ್ಲ ಈಗ ಲೈಟ್ ತಗೊಳ್ಳಿ ಇನ್ನ ಈ ಊರು ನನ್ನ ಗ್ರಾಮ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಇವರೆಲ್ಲ ನಿರ್ಲಕ್ಷ್ಯ ಮಾಡಿದ್ರಲ್ಲ ಇನ್ನು ಮೇಲೆ ಈ ಊರು ನನ್ನ ಊರು ನಾನು ಏನ್ ಮಾಡ್ಬೇಕು ನಾನು ಮಾಡಿ ಸರ್ಕಾರದವ್ರು ಏನು ಮಲಗಿದಾರಲ್ಲ ಆರಾಮಾಗಿ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಅವ್ರನ್ನೆಲ್ಲ ಬಡದೆಬ್ಸೋ ಕೆಲಸ ನಾನು ಮಾಡ್ತೀನಿ ಅದು ಯಾವ ಸರ್ಕಾರ ಇದ್ರು ನಾನು ಕೇರ್ ಇಲ್ಲ ನನಗ್ ಬೇಕಾದ್ರೆ ನಮ್ಮ ಹಳ್ಳಿಗೆ ನ್ಯಾಯ ಕೊಡಿ ಅನ್ನೋದು ಆ ನ್ಯಾಯ ಕೊಡ್ಸೋ ಕೆಲಸ ನಾನು ನಿಮ್ ಜೊತೆಗೆ ಇರ್ತೀನಿ ನೀವೆಲ್ಲ ನನ್ನ ಜೊತೆಗಿರಿ ಅಮ್ಮ ನಿಮ್ಮಿಂದ ನನಗೆ ಏನು ಓಟ್ ಗೀಟ್ ಏನು ಬೇಡ ನಾನು ರಾಜಕೀಯದವನಲ್ಲ ಜೈ ಫೌಂಡೇಶನ್ ಒಂದು ಜನಗಳ ಪರವಾಗಿರೋಂಥದ್ದು ನಮ್ಗೆ ರಾಜಕೀಯ ಅವಶ್ಯಕತೆ ಇಲ್ಲ ನಮ್ಮೂರ್ ಚೆನ್ನಾಗಾದ್ರೆ ನಾಳೆ ದಿನ ಬಂದ್ರೆ ಒಂದು ಊಟ ಹಾಕಿ ಅಷ್ಟೇ ನಾನು ಕೇಳ್ಕೊಳೋದು ಇಷ್ಟೇ ನಮ್ಮ ಒಳ್ಳೇದಾಗ್ಲಿ ಬರ್ತೀನಮ್ಮ ಬರ್ತಾ ಇರ್ತೀನಿ ಇನ್ನ ನಮ್ಮೂರಿದು ಲೈಟಿಂಗ್ ನೀವು ಬಂದ್ಬಿಡುತ್ತೆ ಬರೋವಾರ ಎಲ್ಲ ಬಂದ್ಮೇಲೆ ಒಂದು ಕಾಫಿನೋ ಟೀನೋ ಒಂದು ಕೊಟ್ಬಿಡಿ ಅಷ್ಟೇ ನಾನು ನಿಮ್ಮಿಂದ ಕೇಳೋದು ಆಶೀರ್ವಾದ ಅಷ್ಟೇ ಇನ್ನೇನ್ ಕೇಳ್ತೀನಿ ಅಷ್ಟೇ ಇನ್ನೇನಿಲ್ಲ ಬರೋಣ ರಾಮಕೃಷ್ಣ ಅವ್ರೆ ಬರ್ತೀನಿ ಅವ್ರೆ ಬರ್ತೀನಿ ಯಜಮಾನ್ರೆ ಬರ್ತೀನಿ మీరంతా పెద్దోళ్ళు ఆశీర్వాదం చేయాలా మీరంతా సరేనా అవుతుంది మా ఊరు ఇది ఇంకా ఇది మా ఊరు మీరు ఆరాంగా ఉండండి సరప్ప ఆ పక్క పాములు అంతా ఉంటాయి ఏం అవుతాయి చెప్ప 7th ಚೆನ್ನಾಗಿ ಓದ್ಬೇಕೆಲ್ಲ ಯಾವ ಸ್ಕೂಲ್ ಅಮ್ಮ ಚೆನ್ನಾಗಿ ನಲ್ಕೆದ್ರನಹಳ್ಳಿ ಕೋಶೆಟ್ಟಳ್ಳಿ ಬರ್ತೀನಪ್ಪ ಗುಯಿಲಹಳ್ಳಿ ಸ್ಕೂಲ್ ನಾನೇ ರಿನೋವೇಷನ್ ಮಾಡ್ಸಿದ್ದಮ್ಮ ಸರ್ ಏನೋ ಒಂದ್ ಸ್ವಲ್ಪ ಮಕ್ಕಳಿಗೆ ಹೆಲ್ಪ್ ಆಗೋ ತರ ಆ ಶಾಲೆ ಚೆನ್ನಾಗಿದೆಯಾ ಪೋಷೆಟ್ಟಳ್ಳಿದು ಎಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆನಪ್ಪ ಭೇಟಿ ಕೊಡ್ತೀನಿ ಬಟ್ ಮಕ್ಕಳೆಲ್ಲ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಸರ್ ತುಂಬಾ ದೂರ ಆಟೋದವ್ರು ಹೇಳಿದ್ರು ಕೂಡ ಆಟೋದವ್ರು ಯಾರು ಎಷ್ಟು ಮಕ್ಕಳಿದಾರಮ್ಮ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅಲ್ಲ ಎಷ್ಟಿದೆ 20 ಜನ ಮಕ್ಕಳಿದ್ದಾರೆ ಸರ್ ಇಲ್ಲಿ ಆಲ್ಮೋಸ್ಟ್ ಎಲ್ರು ಏನ್ ಮಾಡಿದ್ರೆ ಅವ್ರ ತಾಯಿ ತೀರ್ಮಾನ ಅಲ್ಲಲ್ಲ ಈಗ 20 ಜನ ಮಕ್ಕಳು ಇಲ್ಲಿಂದ ಹೋಗ್ತಾ ಇದ್ದಾರೆ 20 ಏನಿಲ್ಲ ಸರ್ ಸ್ವಲ್ಪ ಕಮ್ಮಿನೇ ಅನ್ಸುತ್ತೆ ಒಂದು 10 10 ಮೆಂಬರ್ಸ್ ಇದ್ದಾರೆ ಆಟೋದವ್ರು ಎಷ್ಟು ಹೇಳ್ತಾ ಇದಾರಮ್ಮ ತಿಂಗಳಿಗೆ ತಿಂಗಳಿಗೆಲ್ಲ ತಿಂಗಳಿಗೆ ಎಷ್ಟು ಕೇಳ್ತಾನೆ ಇಲ್ಲಿಗೆ ಬರಲ್ಲ ಅಂತ ಹೇಳಿದ್ರು ಕೂಡ ಇಲ್ಲಿಗೆ ಬರಕ್ಕೆ ಭಯ ಏನ್ ಬೀಳ್ತಾ ಇದ್ರು ರೋಡ್ ಸರಿ ಇಲ್ಲ ಹೌದು ಈಗ ರೋಡ್ ಸಮಸ್ಯೆಗೆ ನಾನು ಏನ್ ಇವಾಗ ಯಜಮಾನ್ರಿಗೆ ಮಾತಾಡಿದೀನಿ ಲೈಟಿಂಗ್ ಆದ್ಮೇಲೆ ಕುತ್ಕೊಳ್ಳೋಣ ಎಲ್ಲ ಊರಲ್ಲಿ ಒಂದ್ಸಲಿ ಕ್ಲೀನ್ ಆಗಿ ಕುತ್ಕೊಂಡು ಆ ಕಡೆ ಹತ್ತಡಿ ಈ ಕಡೆ ಹತ್ತಡಿ ಬಿಟ್ರೆ ನಾನೇ ಬೆಳಿಗ್ಗೆ ಜೆಸಿಬಿ ಬಿಡ್ತೀನಿ ಗೌರ್ಮೆಂಟ್ ಬಿಡ್ರಮ್ಮ ಜೆಸಿಬಿ ನಾನ್ ಕಳಿಸ್ತೀನಿ ಜೆಸಿಬಿ ಕಳಿಸಿ ರೋಡ್ ಅಗಲ ಮಾಡೋಣ ರೋಡ್ ಅಂತ ಇದಲ್ಲ ರೋಡ್ ನಾವೇ ಮಾಡ್ಕೊಂಬೋಣ
ಕರೆದು ಆಮೇಲೆ ಅವನ್ನ ಕರೆಯೋಣ, ಬರ್ರಪ್ಪ ಪುಣ್ಯಾಂತವ್ರು ನೀವು ಬಾರಿ ಮಾತು ಕೊಟ್ಟಿದ್ರಲ್ಲ ಬಂದು ಮಾಡಿ, ಇವಾಗಾದ್ರೂ ಇದ್ ಮಾಡ್ಸಿ. ಇದು ಅದು ಆಗಲ್ಲ ಅಂದ್ರೆ ರೋಡ್ ನಾನೇ ಹಾಕ್ಸ್ಕೊಟ್ಬಿಡ್ತೀನಿ ಹೋಗ್ರಿ. ಯಾಕಂದ್ರೆ ಇವ್ರಿಗೆಲ್ಲ ನಾವು ಮಾಡ್ಲಿಲ್ಲ ಅಂದ್ರೆ ಯಾರಿಗೋ ಅದನ್ನ ತಿಳ್ಕೊಳೋಂತ ಕೆಲಸ ಆಗಲ್ಲ. ಇಷ್ಟು ಸಮಸ್ಯೆಗಳು ಇಟ್ಕೊಂಡಿದ್ದಾವೆ. ನೀವು ಇನ್ನೊಂದು ನನ್ನ ನಂಬರ್ ಕೊಟ್ಟಿದ್ದೀನಿ ರಾಮಕೃಷ್ಣ, ನಾನು ಬರ್ತೀನಲ್ಲ ಬರೋವರ, ಆಟೋದವ್ರು ಯಾರು ಇದಾರೆ ಕರ್ಸ್ರಿ ಅಮ್ಮ, ತಿಂಗಳಿಗೆ ಅದೇನಾಗುತ್ತೋ ಮಕ್ಕಳನ್ನ ಕರ್ಕೊಂಡ್ ಬಂದ ರೋಡ್ ರೆಡಿ ಆಗೋವರೆಗೂ ಏನ್ ಬೇಕೋ ಅದನ್ನ ನಾನು ಮಾಡೋಣ. ಮೈನ್ ಏನಂದ್ರೆ ಇಲ್ಲೊಂದು ಅಂಗನವಾಡಿ ತರ್ಬೇಕು, ನನಗ ತಲೆಗೆ ಹೋಗ್ಬಿಟ್ಟಿದೆ. ಯಾಕಂದ್ರೆ ಇಷ್ಟು ಮಕ್ಕಳಿಗೆ ಒಂದು ಚಿಕ್ಕ ಚಿಕ್ಕ ಮಕ್ಕಳನ್ನ ಹೋಗ್ತೈತೆ ಚಿಕ್ಕನಲ್ಲಿ ಹತ್ರ ಹೋಗೋದು ಸರ್, ಅಲ್ಲೇ ಸ್ಟಾಪ್ ಕೊಡಲ್ಲ ಬಸ್ಸು. ನಾಲ್ಕಾದನಹಳ್ಳಿ ಸ್ಟಾಪ್ ಇಲ್ವಾ? ಇದು ಗೌರ್ಮೆಂಟ್ ಬಸ್ಸಾ? ಈಗ ಒಂದೊಂದ್ ಕೆಲಸ ಮಾಡೋಣ, ಈಗ ಬರೋವರ ಬರ್ತೀನಿ, ಲೈಟಿಂಗ್ ಆದ್ಮೇಲೆ ಬರ್ತೀನಿ ನಾನು, ಕ್ಲೀನ್ ಆಗಿ ಕುತ್ಕೊಂಡೋಣ, ಕುತ್ಕೊಂಡು ಏನೇನ್ ಸಮಸ್ಯೆಗಳಿದೆ, ಯಾರ್ಯಾರಿಗೆ ಏನ್ ಬರ್ಬೇಕು ಎಲ್ಲ ರೆಡಿ ಮಾಡ್ತೀನಿ. ಲೆಟರ್ ನೀವೆಲ್ಲ ಸೈನ್ಗಳು ಹಾಕೊಡಿ. ಡೈರೆಕ್ಟ್ ಆಗಿ ಹೋಗಿ ನಮ್ ಬಾಯಲ್ಲಿ ಹೇಳಲ್ಲ, ಅದು ಯಾರಿದಾರೋ ಇಲಾಖೆ ಮೈನ್ ಡೈರೆಕ್ಟ್ ಮಿನಿಸ್ಟರ್ಗೆ ಹೋಗಿ ಕೊಟ್ಬಿಟ್ಟಪ್ಪ ಹಿಂಗಿದೆ, ನಾವೇನು ಫಾರಿನ್ ಅಲ್ಲಿ ಇಲ್ಲ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇಲ್ಲ, ಇಲ್ಲಿ ಬಸ್ಗಳು ನಿಲ್ಸಿ ಅನ್ಬಿಟ್ಟು ಏನ್ ಇದಾರೆ ನಮ್ಮ ಡಿಪೋದಲ್ಲಿ ಇವ್ರಿಗೆ ಮನವಿ ಕೊಟ್ಟು ಇನ್ ನಿಲ್ಸೋ ವ್ಯವಸ್ಥೆ ಮಾಡ್ಸೋಣ. ಜಯನ್ ಅವ್ರೆ, ಈಗ ನೋಡಿದ್ರೆ ಈ ಊರ ಸಮಸ್ಯೆ ಹೆಂಗಿದೆ ಏನೋ ಅಂತ, ಇದಕ್ಕೂ ನಿಮ್ ಕೈಯಲ್ಲಿ ಆದಷ್ಟು ನೀವು ಭರೋಸೆ ಕೊಟ್ರಿ ಊರ್ಕ. ಇವತ್ತು ನಮ್ಮ ಪ್ರೋಗ್ರಾಮ್ ಇಂದ ನೀವು ಡೇರ್ ತಗೊಂಡಿರೋದಕ್ಕ ಸಿಕ್ಕಾಪಟ್ಟೆ ಸಂತೋಷ ಆಯ್ತು. ತುಂಬಾ ಧನ್ಯವಾದಗಳನ್ನ ನಿಮಗೂ ಕೂಡ ಧನ್ಯವಾದಗಳು. ಯಾಕಂದ್ರೆ ಸುಮನ್ ಟಿವಿ ಇದೇ ರೀತಿ ಒಂದು ಜನಪರ ಕಾಳಜಿ ಇರುವಂತ ಒಂದು ಕೆಲಸಗಳು ಮಾಡಿದಾಗ ಈ ರೀತಿ ಹಲವಾರು ಗ್ರಾಮಗಳು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿದ್ದಾವೆ. ಎಲ್ಲರೂ ಕೂಡ ಆ ಒಂದು ಗ್ರಾಮಗಳು ಏನಿಗೆ ಕೊಡಕ್ಕೆ ಬಂದಿಲ್ಲ, ಅದ್ರ ಕಡೆ ಗಮನ ಹರಿಸುವಂತ ಕೆಲಸ ಆಗುತ್ತೆ. ಜೊತೆಗೆ ಏನಂದ್ರೆ ನೋಡಿ, ಇವತ್ತು ಅವರು ಗ್ರಾಮಸ್ಥರು ನೋವುಗಳನ್ನ ತಿಳ್ಕೊಂಡಂಗ ನನಗೆ ಬಹಳ ಬೇಜಾರಾಯ್ತು. ನಾವ್ ಇನ್ನ ಎಲ್ಲಿದ್ದೀವಿ, 1947 ಅಲ್ಲಿ ಇದೀವ ಅಥವಾ 2026 ಅಲ್ಲಿ ಇದೀವ ಅನ್ನೋದು ನಮ್ಗೆ ಒಂದು ಪ್ರಶ್ನೆ ಮೂಡ್ತು. ಹೀಗಾಗಿ ನೋಡಿ, ನಾನು ಈಗಾಗಲೇ ನಮ್ಮ ಹತ್ರ ನಾವು ಬರುವ ಮಾರ್ಗ ಮಧ್ಯೆ ಮಾತಾಡ್ಕೊಂಡ್ವಿ. ನಾವು ಗಮನಿಸಿದ್ರೆ ಈ ಎಲೆಕ್ಟ್ರಿಕಲ್ ಪೋಲ್ಗಳನ್ನ ಗಮನಿಸಿದಾಗ ಎಲ್ಲೂ ಕೂಡ ಒಂದು ಲೈಟಿಂಗ್ ವ್ಯವಸ್ಥೆ ಇಲ್ಲ. ಈ ದಾರಿಗಳಲ್ಲಿ ನಾವು ಹಗಲೊತ್ತಿನಲ್ಲೇ ಈಗ ಓಡಾಡಬೇಕಂದ್ರೆ ಒಂಥರ ನಿರ್ಜನವಾದ ಒಂದು ಪ್ರದೇಶದ ರೀತಿಯಲ್ಲಿ ಇಲ್ಲೊಂದು ಲೈಟಿಂಗ್ ವ್ಯವಸ್ಥೆ ಮಾಡಿದಾಗ ಸಂಜೆ ಹೊತ್ತು ಏನಾದ್ರು ಓಡಾಟ ನಡೆಸ್ಬೇಕಾದ್ರೆ ಅನುಕೂಲ ಆಗುತ್ತೆ, ಹೋಗು ಬರೋರು ಕೂಡ ಅನುಕೂಲ ಆಗುತ್ತೆ. ಈಗಾಗಲೇ ಲೈನ್ಮನ್ ಸಂತೋಷ್ ಹತ್ರ ಮಾತಾಡಿ ಈಗ ಬರೋ ವಾರದಲ್ಲಿ ಅವ್ರಿಗೆ ಏನು 17 ಲೈಟಿಂಗ್ ವ್ಯವಸ್ಥೆ ಏನಿದೆ, 35 ಕಂಬಗಳಿದಾವೆ, 2 ಕಂಬಗಳಿಗೆ ಒಂದೊಂದು ಲೈಟಿಂಗ್ ವ್ಯವಸ್ಥೆ ಮಾಡಿಕೊಟ್ಟಾಗ ಒಂದು ಆ ಊರಿಗೆ ಹೋಗು ಬರೋದಕ್ಕೆ ಅನುಕೂಲ ಆಗುತ್ತೆ. ರೈತರು ಗ್ರಾಮಸ್ಥರು ಕೂಡ ಪೂರ್ವಕವಾಗಿ ಸ್ಪಂದಿಸಿದ್ದಾರೆ. ಹಿರಿಯರೆಲ್ಲ ಬಂದ್ರು, ನೋವುಗಳನ್ನ ತೋಡ್ಕೊಂಡ್ರು. ಒಬ್ಬ ಹಿರಿಯರಂತೂ ಬಂದು ನನ್ನ ಜಾಗ ಕೊಡ್ತೀನಿ, ಅಂಗನವಾಡಿ ಏನಿದೆ ಅದನ್ನ ಮಾಡಕ್ಕೆ ಸಹಾಯ ಮಾಡಿ ಅಂದ್ರು. ಖಂಡಿತವಾಗ್ಲೂ ಜೈ ಫೌಂಡೇಶನ್ ಅವ್ರ ಜೊತೆ ನಿಂತ್ಕೊಳುತ್ತೆ. ಸರ್ಕಾರ ಕೂಡ ಫಸ್ಟ್ ಮನವಿ ಸಲ್ಲಿಸಿ ಅವ್ರ ಕೈಯಲ್ಲಿ ಏನಾದ್ರು ಆಗಲಿಲ್ಲ ಅದೇ ಜೈ ಫೌಂಡೇಶನ್ ಕಡೆ ಅಂಗನವಾಡಿ ನಿರ್ಮಾಣ ಕೆಲಸ ಮಾಡ್ತೀನಿ. ಯಾಕಂದ್ರೆ ಮಕ್ಕಳಲ್ಲಿ ಚಿಕ್ಕ ಮಕ್ಕಳು ಅಲ್ಲಿಂದ ನಾವು 1 ಕಿಲೋಮೀಟರ್ ಏನು ಊಹಿಸ್ಕೊಂಡಿದ್ದೀವಿ, ಯಾವ ವ್ಯವಸ್ಥೆ ಇಲ್ಲಿದೆ, ಮತ್ತೆ ಹಲವಾರು ಸಮಸ್ಯೆಗಳ ಪಟ್ಟಿ ಮಾಡಿದ್ದಾರೆ. ನಾನು ಅವ್ರಿಗೂ ಕೂಡ ಹೇಳಿದ್ದೀನಿ, ಬರೋವಾರ ಮತ್ತೆ ಭೇಟಿ ಕೊಟ್ಟು ಸಮಸ್ಯೆಗಳ ಪಟ್ಟಿ ಮಾಡಿಕೊಂಡು ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ನಾನು ತರೋಣ. ಮಾಧ್ಯಮದವರು ಕೂಡ ಸಹಕರಿಸಿ, ಅದೇ ರೀತಿ ಶಾಸಕರು ಏನಿದ್ದಾರೆ ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬರು, ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲಿ ಭೇಟಿ ಕೊಟ್ಟು ಇಲ್ಲಿ ಸಮಸ್ಯೆಗಳನ್ನ ಹತ್ಕೊಂಡು ಅವರು ಕೂಡ ನಮಗೆ ಸಹಕಾರ ನೀಡಿದಾಗ ಇನ್ನಷ್ಟು ಒಂದು ಒಳ್ಳೆ ಕೆಲಸ ನಮ್ಮ ಗ್ರಾಮಕ್ಕೆ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಕಡೆದಾಕಿ ಈ ಊರಿಗೋಸ್ಕರ ನೀವು ಮಾಡಿರೋ ಒಂದು ಪ್ರಯತ್ನ ಲೈಫ್ ಟೈಮ್ ಈ ಜನ ನೆನೆಸ್ಕೊಂಡಂತ ಆಗುತ್ತೆ ಅಂತ ನನ್ನ ಅನ್ಕೊಂಡ ಇದ್ನಿ. ಆ ಜನಗಳಿಗೆ ಒಳ್ಳೇದಾದ್ರೆ ಸಾಕು, ನಮ್ಮನ್ನ ನೆನೆಸ್ಕೊಳೋದಿದ್ರು ಪರವಾಗಿಲ್ಲ. ನನಗೇನಂದ್ರೆ ನಮ್ಗೆ ಆತ್ಮತೃಪ್ತಿ ಅನ್ನೋದಾಗುತ್ತೆ ಇಂಥ ಒಂದು ಜನಗಳ ಜೊತೆ ನಿಂತ್ಕೊಂಡಾಗ. ಜೈ ಫೌಂಡೇಶನ್ ಯಾವತ್ತು ಜನಪರವಾಗಿರ್ತೈತೆ ಹೊರತು ಬೇರೆ ಉದ್ದೇಶ ಅಂತೂ ಇಲ್ಲ ಇದರಲ್ಲಿ, ನಿಮ್ಗೆ ಗೊತ್ತಿರೋಂಥದ್ದೇ. ಈಗಾಗಲೇ ನೀವು ಹಲವು ಬಾರಿ ಕೇಳಿದ್ರೆ ನಾನು ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಜನಸೇವೆ ಏನಿದೆ ಜೈ ಫೌಂಡೇಶನ್ ಇಂದ ಅದು ನಿಜವಾದ ಯಾರು ಸೌಲಭ್ಯಗಳಿಂದ ವಂಚಿತರಾಗಿರ್ತಾರೆ, ನಿಜವಾಗ್ಲೂ ಯಾರು ನೊಂದವ್ರು ಇರ್ತಾರೆ ಅವ್ರ ಪಡ ನಿಂದೋತ ಕೆಲಸ ಆಗುತ್ತೆ. ಯಾವುದೇ ರೀತಿ ಬೇರೆ ಉದ್ದೇಶಗಳು ಇಟ್ಕೊಂಡು ನಾವು ಯಾವುದೇ ರೀತಿ ಸಮಾಜಸೇವೆ ಮಾಡಲ್ಲ. ಆಮೇಲೆ ಬೇರೆ ಯಾವುದೇ ಪಕ್ಷಗಳ ಸಿಂಬಲ್ ಹಾಕೊಂಡು ನಾನು ಇದುವರೆಗೂ ಸಮಾಜಸೇವೆ ಮಾಡಿಲ್ಲ. ಮತ್ತೊಂದು ಬಾರಿ ತಮ್ಗೆ ಹೇಳ್ತಾ ಇದ್ದೀನಿ, ಈಗಾಗಲೇ ತಾವು ಕೇಳಿದ್ರಿ, ಅವ್ರನ್ನವರು ಕೇಳಿದ್ರು, ರಾಜಕೀಯ ವ್ಯಕ್ತಿ ಅನ್ಕೊಂಡ ನಾನು ರಾಜಕೀಯದ ಸಿಂಬಲ್ ಹಾಕೊಂಡು ಸಮಾಜ ಸೇವೆ ನಾನು ಉಸಿರಿವರೆಗೂ ಮಾಡಲ್ಲ ಬಾಲಾಜಿ. ಅದು ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲರಿಗೂ ತಿಳಿಸೋದು. ಅಂದ್ರೆ ತಪ್ಪು ತಿಳ್ಕೊಬಿಡ್ರಿ, ಊರವ್ರ ಬಾಧೆ ಏನಂದ್ರೆ ರಾಜಕೀಯ ನಾಯಕರು ಈಗ ಆಸ್ತವಾದ ಕೂತ್ಬಿಟ್ಟು ಪಂಚಾಯತಿ ಮಟ್ಟದಲ್ಲಾಗಿರ್ಬೋದು, ತಾಲೂಕು ಮಟ್ಟದಲ್ಲಾಗಿರ್ಬೋದು, ಎಲ್ಲಾದ್ರು ಕರ್ತವ್ಯ ಇದೆ. ಈಗ ಇಲ್ಲ ಅವ್ರು ಕೇಳಿರೋದು ಏನ್ ಹೇಳಿ, ಮೂಲಭೂತ ಸೌಕರ್ಯಗಳು. ಹೌದು, ಈಗ ನಾವು ಬಂದಾಗ ನಮಗೆ ಗೊತ್ತಾಯ್ತು ಇನ್ನೊಂದು ದಾರಿ ದೀಪದ ವ್ಯವಸ್ಥೆ ಇಲ್ಲ. ಇದು ಮಾಡ್ಬೇಕಾಗಿರೋದು ಯಾರು? ಮೇನ್ ಹೆಚ್ಚಿಕಮ್ಮಾದ್ರೆ ಒಂದು ಆಂಬುಲೆನ್ಸ್ ಬರೋಕ್ ದಾರಿ ಇಲ್ಲ ಮೇನ್ ನೋಡಿ. ಅದಕ್ಕೆ ಈಗ ಒಂದು ಹಂತವಾಗಿ ನಾವು ಶುರು ಮಾಡಿದೀವಿ. ಈಗ ಎಲ್ಲಾ ಪಟ್ಟಿಗಳು ಹೇಳಿದ್ದಾರೆ. ಮೊದಲದಾಗಿ ದಾರಿ ದೀಪ ಒಂದು ಹಳ್ಳಿಗೆ ಬೆಳಕು ಕೊಡುವಂತ ಕೆಲಸ ಜೈ ಫೌಂಡೇಶನ್ ಕಡೆಯಿಂದ ಶುರು ಮಾಡೋಣ ಬರುವ ವಾರದಲ್ಲಿ. ಮತ್ತೆ ಅವ್ರಿಗೆ ಹೇಳಿದೀನಿ, ಇನ್ಮೇಲೆ ಇದನ್ನ ನನ್ನ ಹಳ್ಳಿ ಅಂತ ನಾನು ಸ್ವೀಕಾರ ಮಾಡಿದ್ದೀನಿ. ಅವು ಹಳ್ಳಿಗೆ ಹೆಸರಿಲ್ಲ ಅಂತ ಹೇಳ್ತಾ ಇದ್ದಾರೆ, ಬಹಳ ನೋವಾಯ್ತು.
ಯಾಕಂದ್ರೆ ಇವತ್ತು ನಲ್ಲಿಕದೇನಹಳ್ಳಿಯಿಂದ ಹೊರಗಡೆ ಇದೆ. ಅದಕ್ಕೆ ಕಂದಾಯ ಗ್ರಾಮದಲ್ಲಿ ಆ ಹೆಸರನ್ನ ಸೇರ್ಪಡೆ ಮಾಡೋದಕ್ಕೆ ನಾನೇ ಖುದ್ದಾಗಿ ಆ ಜನಗಳ ಒಂದು ಪರವಾಗಿ ಆ ಹಿರಿಯರ ಮುಖಂಡರ ಜೊತೆ ಕರ್ಕೊಂಡು ಊರಿನ ಮುಖಂಡರು ಕರ್ಕೊಂಡು ನಾನೇ ಕಂದಾಯ ಸಚಿವರ ಬಳಿಗೆ ಹೋಗಿ ಮನವಿ ಸಲ್ಲಿಸಿ ಅದನ್ನ ಆಗುವಂತ ಕೆಲಸ ಮಾಡೋಕೆ ನಾನು ಸದಾ ಅವ್ರ ಜೊತೆ ಇರ್ತೀನಿ ಅಂತ ಭರವಸೆ ಕೊಟ್ಟಿದ್ದೇವೆ. ಅದೇ ರೀತಿ ಮನವಿ ಪತ್ರಗಳನ್ನ ಕೂಡ ರೆಡಿ ಮಾಡಿಕೊಂಡು ತಮ್ಮ ಮಾಧ್ಯಮಗಳಿಗೆ ನಾನು ಕೊಡುವಂತ ಕೆಲಸ ಆಗುತ್ತೆ. ನಂತರ ತಮ್ಮ ಮಾಧ್ಯಮಗಳ ಜೊತೆ ಕರ್ಕೊಂಡೋಗಿ ಇದನ್ನ ಒಂದು ತೋರಿಸ್ಕೊಟ್ಟಾಗ ಮಾತ್ರ ಈ ಊರ್ನ ಏನೋ ಸೌಲಭ್ಯಗಳು ವಂಚಿತರಾಗಿದ್ದಾರೆ ಊರಿನಲ್ಲಿ ಜನ, ಅದು ಎಲ್ಲರಿಗೂ ತಿಳಿಯುವಂತ ಕೆಲಸ ಆಗುತ್ತೆ. ಬಹುಶಃ ಇದು ಕಂದಾಯ ಸಚಿವರ ಗಮನಕ್ಕೆ ಬಂದಿದೆಯಲ್ಲ ನನಗೆ ಗೊತ್ತಿಲ್ಲ. ಆದ್ರೂ ಕೂಡ ನಮ್ಮ ಮನವಿ ಪತ್ರವನ್ನು ಕೊಟ್ಟು ಊರ್ನ ಒಂದು ಹಿರಿಯನ್ನ ಕರ್ಕೊಂಡೋಗಿ ಇದೊಂದು ಸಮಸ್ಯೆನ ಬಗೆಹರಿಸೋ ಕೆಲಸ ನಾನು ಮಾಡಿ. ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಮತ್ತೊಂದು ವಾರ ಮತ್ತೊಬ್ಬರ ಜೊತೆಲಿ ಭೇಟಿಯಾಗೋಣ. ಈ ಪ್ರೋಗ್ರಾಮ್ ಇಂದ ಜನರಿಗೆ ಒಳ್ಳೇದಾಗಬೇಕನ್ನೋದು ನಮ್ಮ ಉದ್ದೇಶ. ಸುಮನ್ ಟಿವಿ ಚಿಕ್ಕಬಳ್ಳಾಪುರನ ಲೈಕ್ ಮಾಡಿ.